गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्री गुरवे नमः। ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಇಲ್ಲಿ ತರ್ಕಶಾಸ್ತ್ರ ಅಂದರೆ ಏನು, ತರ್ಕ ಅಂದರೆ ಏನು, ತರ್ಕದ ವಿವಿಧ ಹೆಸರುಗಳಿಗೇನು, ತರ್ಕಶಾಸ್ತ್ರ ಹೇಗೆ ಉಗಮ ಆಯಿತು ಅಂತಕ್ಕಂಥದ್ರ ಬಗ್ಗೆ ಮೊದಲನೇ ಅಧ್ಯಾಯದಲ್ಲೂ ಹಾಗೂ ಎರಡನೇ ಅಧ್ಯಾಯದಲ್ಲಿ ತರ್ಕಶಾಸ್ತ್ರಕ್ಕೂ ಭಾಷೆಗೂ ಇರ್ತಕ್ಕಂಥ ಆ ಒಂದು ಒಡನಾಟ ಏನು, ಸಂಬಂಧ ಏನು ಅಂತಕ್ಕಂಥದ್ರ ಬಗ್ಗೆ ಕಳೆದ ತರಗತಿಗಳಲ್ಲಿ ನಾನು ಮಾತನಾಡಿದೆ. ಹಾಗೆ ಇಲ್ಲಿ ಅಧ್ಯಾಯ 3 ನಾವು ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಅಧ್ಯಾಯ 3 ನಿರ್ಣಯ ಅಂದ್ರೆ ಏನು, ಜಡ್ಜ್ಮೆಂಟ್ ಅಂದ್ರೆ ಏನು, ಹಾಗೆ ವಾಕ್ಯ ಸೆಂಟೆನ್ಸ್ ಅಂದ್ರೆ ಏನು, ಹಾಗೆ ತರ್ಕ ವಾಕ್ಯ ಅಂತಕ್ಕಂಥದ್ರ ಬಗ್ಗೆ ನಾವೀಗ ನೋಡೋಣ. ಈಗಾಗಲೇ ನಾವು ತರ್ಕ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ತರ್ಕ ಅಂದ್ರೆ ಚರ್ಚೆ ಅಂತ ಹೇಳಿ ಬರುತ್ತೆ. ತರ್ಕ ಅಂತಂದ್ರೆ ಚರ್ಚೆ, ಸಂವಾದ. ಹಾಗೇನೆ ತರ್ಕಶಾಸ್ತ್ರ ಅಂದ್ರೆ ಮಾನವನ ಆಲೋಚನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ನಾವಿಲ್ಲಿ ತರ್ಕಶಾಸ್ತ್ರ ಅಂತ ಹೇಳಿ ಕರಿತೀವಿ. ಹಾಗೆ ತರ್ಕ ವಾಕ್ಯ ಅಂದ್ರೆ ಏನು, ತರ್ಕ ವಾಕ್ಯದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳೇನು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗ ನೋಡೋಣ. ಈಗ ನಿರ್ಣಯ ಅಂತಂದ್ರೆ ಇದೊಂದು ಮಾನಸಿಕ ಕ್ರಿಯೆ. ನಿರ್ಣಯ ಅಂತಕ್ಕಂಥದ್ದು ಅಥವಾ ತೀರ್ಮಾನ ಅಂತಕ್ಕಂಥದ್ದು ಮಾನವನಿಗಿರ್ತಕ್ಕಂಥ ಒಂದು ಮನಸ್ಸಿನ ಕ್ರಿಯೆ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೇವೆ. ನಿರ್ಣಯ ಅಂತಕ್ಕಂಥದ್ದು ನಾವೇ ಒಂದು ವಸ್ತುವನ್ನ ಕುರಿತು ಅಥವಾ ಘಟನೆಯನ್ನ ಕುರಿತು ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಒಂದು ಕ್ರಿಯೆಗೆ ನಾವಿಲ್ಲಿ ನಿರ್ಣಯ ಅಥವಾ ತೀರ್ಮಾನ ಅಥವಾ ಜಡ್ಜ್ಮೆಂಟ್ ಅಂತ ಹೇಳಿ ಕರಿತೇವೆ. ಇದು ಬೇರೆಯವರು ಹೇಳಿದಂತಹ ಒಂದು ಹೇಳಿಕೆಗಳನ್ನ ನಾವು ಪರಿಗಣಿಸುವ ಹಾಗಿಲ್ಲ. ನಾವೇ ಒಂದು ವಸ್ತುವನ್ನ ನೋಡಿ, ಉದಾಹರಣೆ ಹೇಳೋದಾದ್ರೆ ಒಂದು ಹೂವನ್ನ ನೋಡ್ತೇವೆ. ಒಂದು ಹೂವನ್ನ ನೋಡಿದಾಗ ಆ ಹೂವಿನಲ್ಲಿ ಇರ್ತಕ್ಕಂಥ ಪರಿಮಳವನ್ನ ಆಸ್ವಾದಿಸ್ತೇವೆ, ಹಾಗೆ ಹೂವಿನಲ್ಲಿರ್ತಕ್ಕಂಥ ಬಣ್ಣವನ್ನ ನಾವು ನೋಡ್ತೇವೆ, ಹಾಗೆ ಹೂವಿನ ಒಂದು ಸೌಂದರ್ಯವನ್ನ ಕೂಡ ನಾವು ಆಸ್ವಾದಿಸ್ತೇವೆ, ಅನುಭವಿಸ್ತೇವೆ. ಅದ ನಂತರ ನಾವು ಆ ಹೂವನ್ನ ನಾವು ಒಂದು ಸುಂದರವಾದ ಹೂವು ಅಂತನೋ ಅಥವಾ ಸುಂದರವಾದಂತಹ ಒಂದು ಪರಿಮಳವನ್ನ ಹೊಂದಿರ್ತಕ್ಕಂಥ ಒಂದು ಹೂವು ಅಂತೇಳಿ ನಾವು ಜಡ್ಜ್ಮೆಂಟ್ ಅನ್ನ ಕೊಡ್ತೇವೆ. ಹಾಗೆ ಸಕ್ಕರೆಯನ್ನು ತಿಂದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಸಿಹಿಯ ಅಂಶವನ್ನ ಸ್ವತಃ ನಾವೇ ಅನುಭವಿಸಿದ ನಂತರ ಅದು ಸಿಹಿಯಾಗಿದೆ ಅಂತನೋ ಅಥವಾ ಒಂದು ಬೇವಿನ ಬೀಜವನ್ನ ತಗೊಂಡಾಗ ಅದರ ಅನುಭವವನ್ನ ಸವಿದ ನಂತರ ನಾವು ಕೊಡ್ತಕ್ಕಂಥ ಒಂದು ನಿರ್ಣಯ ಅದು ಕಹಿ ಅಂತನೋ, ಅಥವಾ ಒಂದು ಖಾರವನ್ನ ತಿಂದಾಗ ಅದರಿಂದ ಬರ್ತಕ್ಕಂಥ ಆ ಒಂದು ಟೇಸ್ಟ್ ಅಥವಾ ಗುಣವನ್ನ ನಾವು ಖಾರ ಅಂತ ಪರಿಗಣಿಸಿ. ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಒಂದು ಕ್ರಿಯೆಯಾಗಿರುತ್ತದೆ. ಇದನ್ನೇ ನಾವು ತರ್ಕಶಾಸ್ತ್ರದಲ್ಲಿ ನಿರ್ಣಯ ಅಂತೇಳಿ ತಗೊಳ್ತೇವೆ ಅಷ್ಟೇ. ನಿರ್ಣಯ ಅಂದ್ರೆ ನಮ್ಮ ಮನಸ್ಸಿನಿಂದ ಹೊರ ಹೊಮ್ಮುವ ಒಂದು ಕ್ರಿಯೆಗೆ ನಾವಿಲ್ಲಿ ನಿರ್ಣಯ ಅಂತೇಳಿ ಕರ್ತೇವೆ. ಇದೊಂದು ಮಾನಸಿಕ ಕ್ರಿಯೆ ಅಷ್ಟೇ. ಹಾಗೆ ವಾಕ್ಯ ಅಂದ್ರೆ ಏನು, ನನಗಾಗಲೇ ಹೇಳಿದೆ ತರ್ಕಶಾಸ್ತ್ರಕ್ಕೂ ಭಾಷೆಗಿರ್ತಕ್ಕಂಥ ಒಂದು ಸಂಬಂಧದಲ್ಲಿ ನಾನು ಹೇಳಿದೆ. ವಾಕ್ಯ ಅಂದ್ರೆ ಏನು, ನಮಗೆ ಭಾಷೆ ಬರೋದಕ್ಕೂ ಮೊದಲು ನಾವು ಅಕ್ಷರಗಳ ಒಂದು ಜೋಡಣೆಯನ್ನು ಕಂಡುಕೊಳ್ಳೋದಕ್ಕೂ ಮೊದಲು ನಾವು ಸಂಕೇತಗಳನ್ನ ಚಿಹ್ನೆಗಳನ್ನ ನಾವು ದಿನನಿತ್ಯದ ವ್ಯವಹಾರಗಳನ್ನ ವ್ಯವಹರಿಸಲಿಕ್ಕೆ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ವಿ. ಹಾಗಾಗಿ ನಮ್ಗೆ ಭಾಷೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಪ್ರಾಣಿಗಳ ಜೊತೆಯಲ್ಲಿ ಈ ಗುಹೆಗಳಲ್ಲಿ, ಬೆಟ್ಟ ಕಾಡುಗಳಲ್ಲಿ ನಾವು ಪ್ರಕೃತಿಯ ನಡುವೆ ನಾವು ಕೂಡ ಜೀವಿಸ್ತಾ ಇದ್ವಿ. ಆದ್ರೆ ಕ್ರಮೇಣ ಬರ್ತಾ ಬರ್ತಾ ನಾವೇನ್ ಮಾಡ್ಕೊಂಡ್ವಿ, ನಮಗೆ ಆಲೋಚನೆ ಅಂತಕ್ಕಂಥದ್ದು ಪಕ್ವ ಆದ ಹಾಗೆಲ್ಲ ನಾವು ಆ ಸಂಕೇತಗಳ ಮೂಲಕ ಜೀವನವನ್ನ ಸಾಗಿಸ್ತಾ ಇದ್ವಿ. ಆದ್ರೆ ಅದರಿಂದನೇ ಎಲ್ಲವನ್ನ ನಾವು ಸ್ಪಷ್ಟವಾಗಿ ನಾವು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಮಗೆ ಸಂಕೇತಗಳ ಮೂಲಕ, ಚಿಹ್ನೆಗಳ ಮುಖಾಂತರ ಮತ್ತೊಬ್ಬರ ಜೊತೆ ನಮ್ಗೆ ವ್ಯವಹರಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗ್ತಾ ಇತ್ತು. ಎಲ್ಲವನ್ನ ಸ್ಪಷ್ಟವಾಗಿ ಗ್ರಹಿಸ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ಲ. ಸರಿಯಾದ ರೀತಿಯಲ್ಲಿ ಅವರ ಜೊತೆ ಒಂದು ಸಂಬಂಧವನ್ನ ಅಥವಾ ಸ್ಪಂದನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವೇನ್ ಮಾಡ್ಕೊಂಡ್ವಿ, ಅಕ್ಷರಗಳನ್ನ ಕಂಡುಕೊಂಡ್ವಿ. ಅಕ್ಷರಗಳ ನಂತರ ಭಾಷೆಯನ್ನ ಕಂಡುಕೊಂಡ್ವಿ. ಹಾಗೆ ಭಾಷೆ ಇವತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ಹಾಸುಹೊಕ್ಕಾಗಿದೆ. ಭಾಷೆ ಇಲ್ಲದೆ ನಾವು ಇವತ್ತು ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಭಾಷೆಗೂ ನಮಗೂ ಒಂದು ಒಡನಾಟ ಅಂತಕ್ಕಂಥದ್ದು ಇವತ್ತು ಬೆಳೆದೋಗಿದೆ. ಹಾಗೆಯೇ ಭಾಷೆ ಒಂದು ಕ್ರಮಬದ್ಧವಾಗಿ ಭಾಷೆಯನ್ನು ಮಾತನಾಡ್ಬೇಕಾದ್ರೆ ಭಾಷೆಗೆ ಏನ್ ಬೇಕು, ಗ್ರಾಮರ್ ಬೇಕು. ನಮಗೆ ಭಾಷೆ ಮತ್ತು ವ್ಯಾಕರಣ ಬಹಳ ಮುಖ್ಯವಾದಂಥದ್ದು. ಹೇಗೆ ಭಾಷೆಯನ್ನು ನಾವು ಮಾತನಾಡಬೇಕು, ಭಾಷೆಯಲ್ಲಿ ಸ್ಪಷ್ಟತೆ ಹೇಗಿರ್ಬೇಕು, ಭಾಷೆ ಸಂದಿಗ್ಧತೆ ಅಥವಾ ದ್ವಂದ್ವ ಉಂಟಾದಾಗ ನಮಗೆ ಸಮಸ್ಯೆಗಳು ಉಂಟಾಗುವಂಥದ್ದನ್ನ ಕಾಣ್ತೇವೆ. ಹಾಗಾಗಿ ನಮಗೆ ಭಾಷೆ ಬಹಳ ಮುಖ್ಯ. ಇಲ್ಲಿ ತರ್ಕಶಾಸ್ತ್ರದಲ್ಲಿ ನಾವು ನಿರ್ಣಯ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು, ಹಾಗೆ ತರ್ಕ ವಾಕ್ಯ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಈ ನಿರ್ಣಯ ಅಂದ್ರೆ ಇದೊಂದು ಮಾನಸಿಕ ಕ್ರಿಯೆ. ಅಂದ್ರೆ ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಒಂದು ಕ್ರಿಯೆಗೆ ನಾವಿಲ್ಲಿ
ನಿರ್ಣಯ ಅಂತೇಳಿ ಕರಿತೇವೆ. ಅಂದ್ರೆ ಇಲ್ಲಿ ಮನಸ್ಸಿನ ಒಂದು ಕ್ರಿಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವೇ ಸ್ವತಃ ಒಂದು ವಸ್ತುವನ್ನ ನೋಡಿದಾಗ, ಒಂದು ಘಟನೆಯನ್ನ ನೋಡಿದಾಗ, ಅದನ್ನ ಅನುಭವಿಸಿದಾಗ ನಾವು ಕೊಡ್ತಕ್ಕಂಥ ಹೊರ ಹಾಕ್ತಕ್ಕಂಥ ಒಂದು ಕ್ರಿಯೆಗೆ ನಾವಿಲ್ಲಿ ನಿರ್ಣಯ ಅಂತೇಳಿ ಕರಿತೇವೆ. ಉದಾಹರಣೆಗೆ ಒಂದು ಹೂವನ್ನ ವೀಕ್ಷಿಸಿದಾಗ ಅಥವಾ ನೋಡಿದಾಗ ಅದರ ಆಕರ್ಷಣೆ ಆಗಿರ್ಬೋದು, ಅದರ ಸುವಾಸನೆ ಆಗಿರ್ಬೋದು, ಅಥವಾ ಅದರ ಬಣ್ಣ ಆಗಿರ್ಬೋದು, ಇವೆಲ್ಲವನ್ನ ಕುರಿತು ನಾವು ಅನುಭವಿಸಿದಾಗ ನಾವು ಅದೊಂದು ಸುಂದರವಾದ ಹೂವು ಅಂತೇಳಿ ಕರಿತೇವೆ. ಹಾಗೆ ಬಹಳ ಪರಿಮಳವಾದಂತಹ ಒಂದು ಸುವಾಸನೆಯಲ್ಲಿ ಬರ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಒಂದು ಸಕ್ಕರೆಯನ್ನು ಸವಿದಾಗ ಅಥವಾ ಒಂದು ಸಿಹಿ ತಿಂಡಿಯನ್ನು ತಿಂದಾಗ ಅದರಿಂದ ಬರ್ತಕ್ಕಂಥ ಒಂದು ರುಚಿಯನ್ನ ಇದು ಸಿಹಿಯಾಗಿದೆ ಅಂತನೋ, ಅಥವಾ ಒಂದು ಖಾರವನ್ನು ತಿಂದಾಗ ಇದು ಖಾರವಾಗಿದೆ ಅಂತನೋ, ಹೀಗೆ ನಾವು ಅದನ್ನ ಅನುಭವಿಸಿದಾಗ ಬರ್ತಕ್ಕಂಥ ಒಂದು ಅಂಶವನ್ನ ಅಥವಾ ಗುಣವನ್ನ ನಾವು ಮನಸ್ಸಿನ ಮುಖಾಂತರ ನಿರ್ಣಯಕ್ಕೆ ನಾವು ಬರ್ತೇವೆ. ಇದನ್ನೇ ನಾವು ತರ್ಕಶಾಸ್ತ್ರದಲ್ಲಿ ನಿರ್ಣಯ ಅಂತೇಳಿ ಕರಿತೇವೆ. ಈ ನಿರ್ಣಯ ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಒಂದು ಕ್ರಿಯೆಯಾಗಿರುತ್ತದೆ. ಹಾಗೆ ವಾಕ್ಯ ಅಂದ್ರೆ ಈಗಾಗಲೇ ನಾನು ಹೇಳಿದೆ, ಭಾಷೆಗೂ ತರ್ಕಶಾಸ್ತ್ರಕ್ಕೂ ಇರ್ತಕ್ಕಂಥ ಒಂದು ಒಡನಾಟ ಏನು ಅಂತಕ್ಕಂಥದ್ದನ್ನ ಕಳೆದ ತರಗತಿನಲ್ಲಿ ನಾನು ಹೇಳಿದೆ. ಇಲ್ಲಿ ಭಾಷೆ ಬರೋದಕ್ಕೂ ಮೊದಲು ನಾವು ಚಿಹ್ನೆಗಳನ್ನ, ಸಂಕೇತಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ವಿ. ಈ ಚಿಹ್ನೆ ಮತ್ತು ಸಂಕೇತಗಳ ಮೂಲಕವೇ ನಾವು ದಿನನಿತ್ಯದ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದರಲ್ಲೂ ಸ್ಪಷ್ಟವಾಗಿ ನಾವು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ನೊಬ್ಬರ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಭಾಷೆಗಳನ್ನ ಕಲ್ತ್ಕೊಂಡ್ವಿ. ಆ ಭಾಷೆ ಕೂಡ ಸರಿಯಾಗಿರ್ಬೇಕಾದ್ರೆ ಭಾಷೆಗೆ ಹೇಗ್ ಬೇಕಪ್ಪ ಅಂತಂದ್ರೆ ವ್ಯಾಕರಣ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಇಲ್ಲಿ ವ್ಯಾಕರಣ ಅಂದ್ರೆ ವ್ಯಾಕರಣ ಯಾಕೆ ಬೇಕು ನಮಗೆ? ಭಾಷೆಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾದಾಗ ನಮಗೆ ವ್ಯಾಕರಣ ಬಹಳ ಮುಖ್ಯ. ಪ್ರತಿಯೊಂದು ಭಾಷೆಗೂ, ಯಾವುದೇ ಭಾಷೆ ಆಗಿರ್ಬೋದು, ಆ ಪ್ರತಿಯೊಂದು ಭಾಷೆಗೂ ಒಂದು ವ್ಯಾಕರಣ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಇವಾಗ ಕನ್ನಡವನ್ನ ತಗೊಂಡಾಗ ಇದು ಪ್ರಾಂತ್ಯ ಅನುಸಾರ ಅಥವಾ ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಶೈಲಿನಲ್ಲಿ ಮಾತನಾಡ್ತಾ ಹೋಗ್ತೇವೆ. ಇವಾಗ ಕನ್ನಡವನ್ನ ತಗೊಂಡಾಗ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಶೈಲಿನಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ ಒಂದು ರೀತಿಯ ಶೈಲಿಯಲ್ಲಿ, ಹೀಗೆ ಮಂಗಳೂರಲ್ಲಿ ಒಂದು ರೀತಿಯಾದಂತಹ ಶೈಲಿಯಲ್ಲಿ ಒಂದೇ ಭಾಷೆಯನ್ನ ಬೇರೆ ಬೇರೆ ಶೈಲಿಗಳಲ್ಲಿ ಮಾತನಾಡ್ತಾ ಹೋಗ್ತೇವೆ. ಹಾಗೆ ಒಂದೇ ಪದವನ್ನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಕೂಡ ನಾವು ಬಳಸ್ಕೊಳ್ತೇವೆ. ಹಾಗೆ ಈ ವಾಕ್ಯ ಅಥವಾ ಭಾಷೆ ವಾಕ್ಯ ಅಂತಕ್ಕಂಥದ್ದು ನಾವು ಅಕ್ಷರಗಳ ನಂತರ ನಾವು ವಾಕ್ಯವನ್ನ ಮಾಡ್ಕೊಳ್ತಾ ಹೋದ್ವಿ. ಹಾಗಾಗಿ ವಾಕ್ಯ ಅಂತಂದ್ರೆ ನಮಗೆ ಅಕ್ಷರಗಳ ಒಂದು ಗುಂಪು. ಆ ಗುಂಪು ಅರ್ಥಪೂರ್ಣವಾಗಿದ್ದಾಗ ಮಾತ್ರ ನಾವು ಅದನ್ನ ಒಂದು ವಾಕ್ಯ ಅಂತೇಳಿ ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ಪದಗಳ ಗುಂಪಿಗೆ ಅಕ್ಷರ ಅಂತೇಳಿ ಕರಿತೇವೆ. ಹಾಗೆ ಅಕ್ಷರಗಳು ಅರ್ಥಪೂರ್ಣವಾಗಿದ್ದಾಗ ಅದನ್ನ ಒಂದು ವಾಕ್ಯ ಅಂತೇಳಿ ಕರಿತೇವೆ. ಇದಿಷ್ಟು ನಿರ್ಣಯ ಮತ್ತು ವಾಕ್ಯ. ವಾಕ್ಯ ಅಂದ್ರೆ ಏನು ಅಂತೇಳಿ ಒಂದು ಅಂಕಗಳಿಗೆ ಕೇಳ್ತೇವೆ, ಹಾಗೂ ನಿರ್ಣಯ ಅಂದ್ರೆ ಏನು ಅಂತೇಳಿ ಒಂದು ಅಂಕಕ್ಕೆ ಕೇಳ್ತೇವೆ. ನೆಕ್ಸ್ಟ್ ತರ್ಕ ವಾಕ್ಯ ಅಂದ್ರೆ ಏನು ಅಂತೇಳಿ ನಾವು ನೋಡೋಣ. ಈಗಾಗಲೇ ನಾವು ತರ್ಕ ಅಂದ್ರೆ ಏನು ಅಂತೇಳಿ ನೋಡಿದ್ವಿ. ತರ್ಕ ಅಂತಂದ್ರೆ ಚರ್ಚೆ ಅಂತೇಳಿ, ಸಂವಾದ ಅಂತೇಳಿ ಅರ್ಥ, ಪ್ರಶ್ನೆ ಅಂತೇಳಿ ಅರ್ಥ. ಪ್ರಶ್ನಿಸೋದು, ತರ್ಕ ಮಾಡೋದು, ವಿಚಾರಿಸೋದು, ಮಂಡನೆ ಮಾಡೋದು, ಇವೆಲ್ಲದಕ್ಕೂ ನಾವು ತರ್ಕ ಅಂತೇಳಿ ಕರಿತೇವೆ. ಹಾಗೆ ತರ್ಕಶಾಸ್ತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಮಾನವನ ಆಲೋಚನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು, ಯೋಚನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ತರ್ಕಶಾಸ್ತ್ರ ಅಂತೇಳಿ ಈಗಾಗಲೇ ನಾವು ಹಿಂದಿನ ತರಗತಿನಲ್ಲಿ ನೋಡಿದ್ವಿ. ತರ್ಕಶಾಸ್ತ್ರ ಅಂತಂದ್ರೆ ಮಾನವನ ಆಲೋಚನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ತರ್ಕಶಾಸ್ತ್ರ ಅಂತೇಳಿ ಕರಿತೇವೆ. ಹಾಗೆ ತರ್ಕಶಾಸ್ತ್ರದ ಉಗಮ ಎಲ್ಲಾಯ್ತು? ತರ್ಕಶಾಸ್ತ್ರದ ಉಗಮ ಮೊದಲು ಭಾರತ ಮತ್ತು ಗ್ರೀಕ್ ನಲ್ಲಾಯ್ತು ಅಂತೇಳಿ ಹೇಳಿದ್ದೇನೆ. ತರ್ಕಶಾಸ್ತ್ರದಲ್ಲಿ ತರ್ಕ ವಾಕ್ಯ ಅಂದ್ರೆ ಏನು, ತರ್ಕ ವಾಕ್ಯ ಹೇಗಿರ್ಬೇಕು, ಯಾವ ಅಂಶಗಳನ್ನ ಒಳಗೊಂಡಿರ್ಬೇಕು? ಈಗಾಗಲೇ ತರ್ಕ ವಾಕ್ಯದಲ್ಲಿ ಮುಖ್ಯವಾಗಿ ನಾವು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತೀವಿ. ತರ್ಕಶಾಸ್ತ್ರದಲ್ಲಿ ಮುಖ್ಯವಾಗಿ ಯಾವ ಅಂಶಗಳಿರ್ಬೇಕು? ಸಬ್ಜೆಕ್ಟ್ ಇರಬೇಕು, ನಂತರ ಪ್ರೆಡಿಕೇಟ್ ಇರಬೇಕು. ಅಂದ್ರೆ ನಾವು ಅದನ್ನ ತರ್ಕ ಶಾಸ್ತ್ರದಲ್ಲಿ ಸಬ್ಜೆಕ್ಟ್ ಅಂದ್ರೆ ಉದ್ದೇಶ ಪದವಾಗಿ ತಗೊಳ್ತೇವೆ, ಪ್ರೆಡಿಕೇಟ್ ಅಂದ್ರೆ ಅದನ್ನ ನಾವು ವಿಧೇಯ ಪದವಾಗಿ ತಗೊಳ್ತೇವೆ. ತರ್ಕವಾಕ್ಯದಲ್ಲಿ ಮುಖ್ಯವಾಗಿ ಎಷ್ಟು ಅಂಶಗಳಿರ್ಬೇಕು? ತರ್ಕವಾಕ್ಯದಲ್ಲಿ ಮುಖ್ಯವಾಗಿ 2 ಅಂಶಗಳಿರ್ಬೇಕು. ಒಂದು ಸಬ್ಜೆಕ್ಟ್ ಇರಬೇಕು, ಎರಡನೇದು ಪ್ರೆಡಿಕೇಟ್ ಇರಬೇಕು. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಉದ್ದೇಶ ಪದ ಅಥವಾ ವಿಷಯವನ್ನ ಒಳಗೊಂಡಿರ್ಬೇಕು. ಹಾಗೆ ಪ್ರೆಡಿಕೇಟ್ ನಲ್ಲಿ ನಾವು ವಿಧೇಯ ಪದವನ್ನ ಒಳಗೊಂಡಿರ್ಬೇಕು. ಈ 2 ಅಂಶಗಳಿಂದ ಕೂಡಿರ್ತಕ್ಕಂಥ ವಾಕ್ಯವನ್ನೇ ನಾವಿಲ್ಲಿ ತರ್ಕ ವಾಕ್ಯ ಅಂತೇಳಿ ಕರಿತೇವೆ. ತರ್ಕ ವಾಕ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಜೆ.ಎಸ್. ಪ್ರಕಾರ ಅಥವಾ ಅರಿಸ್ಟಾಟಲ್ ಪ್ರಕಾರ ತರ್ಕ ವಾಕ್ಯ ಅಂತಂದ್ರೆ ತರ್ಕವಾಕ್ಯವು ನಿರ್ಣಯದ ಶಬ್ದ ರೂಪವಾಗಿದೆ. ಅರಿಸ್ಟಾಟಲ್ ಅವರ ಪ್ರಕಾರ ಯಾವುದಾದರೊಂದು ವಿಷಯಕ್ಕೆ ಬೇರೊಂದು ಸಂಗತಿಯನ್ನು ತಿಳಿಸುವುದು ತರ್ಕವಾಕ್ಯವಾಗಿದೆ. ತರ್ಕವಾಕ್ಯ ಅಂತಂದ್ರೆ ಏನು? ಅರಿಸ್ಟಾಟಲ್ ಪ್ರಕಾರ ಯಾವುದಾದರೊಂದು ವಿಷಯಕ್ಕೆ, ಅರಿಸ್ಟಾಟಲ್ ಪ್ರಕಾರ ತರ್ಕ ವಾಕ್ಯ ಅಂತಂದ್ರೆ ಯಾವುದಾದರೊಂದು ವಿಷಯಕ್ಕೆ ಬೇರೊಂದು ಸಂಗತಿಯನ್ನ ಅಥವಾ ಇನ್ನೊಂದು ಸಂಗತಿಯನ್ನ ತಿಳಿಸುವುದು.
ತಿಳಿಸುವುದನ್ನ ನಾವಿಲ್ಲಿ ತರ್ಕಶಾಸ್ತ್ರ ಅಂತೇಳಿ ಕರಿತೇವೆ. ತರ್ಕಶಾಸ್ತ್ರದಲ್ಲಿ ಬರ್ತಕ್ಕಂಥ ವಾಕ್ಯಗಳು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರಬಹುದು. ತರ್ಕಶಾಸ್ತ್ರದಲ್ಲಿ ಬರ್ತಕ್ಕಂಥ ವಾಕ್ಯಗಳು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರಬಹುದು. ಅರಿಸ್ಟಾಟಲ್ ಪ್ರಕಾರ ತರ್ಕಶಾಸ್ತ್ರ ಅಂದ್ರೇನು? ಯಾವುದಾದರೊಂದು ವಿಷಯಕ್ಕೆ ಬೇರೊಂದು ಅಥವಾ ಇನ್ನೊಂದು ಸಂಗತಿಯನ್ನ ತಿಳಿಸುವುದು, ಇದನ್ನೇ ನಾವು ತರ್ಕಶಾಸ್ತ್ರ ಅಂತೇಳಿ ಕರೀತೇವೆ. ತರ್ಕಶಾಸ್ತ್ರದಲ್ಲಿ ಬರುವ ತರ್ಕವಾಕ್ಯಗಳು ಸತ್ಯವೂ ಆಗಿರಬಹುದು ಅಥವಾ ಅಸತ್ಯವೂ ಆಗಿರಬಹುದು. ಇವು ಸತ್ಯವೇ ಆಗಿರ್ಬೇಕು ಅಥವಾ ಅಸತ್ಯವೇ ಆಗಿರ್ಬೇಕು ಅಂತಕ್ಕಂಥ ಒಂದು ನಿರ್ಬಂಧ ನಮ್ಮಲ್ಲಿ ಇರೋದಿಲ್ಲ. ತರ್ಕಶಾಸ್ತ್ರಗಳು ಯಾವಾಗಲೂ ಏನಾಗಿರ್ಬೋದು, ಅವು ಸತ್ಯವೂ ಆಗಿರ್ಬೋದು, ಅಸತ್ಯವನ್ನು ಒಳಗೊಂಡಿರ್ಬೋದು. ಇಲ್ಲಿ ನಮಗೆ ಅದು ಹೀಗೆ ಇರಬೇಕು ಅಂತಕ್ಕಂಥ ಒಂದು ಕಂಡೀಷನ್ಸ್ ಇಲ್ಲ. ಆದ್ರೆ ಅರಿಸ್ಟಾಟಲ್ ಪ್ರಕಾರ ಯಾವುದಾದೊಂದು ವಿಷಯಕ್ಕೆ ಬೇರೊಂದು ಸಂಗತಿಯನ್ನ ತಿಳಿಸುವುದನ್ನ ನಾವು ತರ್ಕಶಾಸ್ತ್ರ ಅಂತೇಳಿ ಕರಿತೇವೆ. ತರ್ಕಶಾಸ್ತ್ರದಲ್ಲಿ ಬರ್ತಕ್ಕಂಥ ತರ್ಕ ವಾಕ್ಯಗಳು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರಬಹುದು. ಹಾಗೆ ತರ್ಕ ವಾಕ್ಯಗಳಲ್ಲಿ ಮುಖ್ಯವಾಗಿ 2 ಅಂಶಗಳನ್ನ ಅದು ಹೊಂದಿರುವಂತದನ್ನ ಕಾಣ್ತೇವೆ. ತರ್ಕ ವಾಕ್ಯದಲ್ಲಿ ಎಷ್ಟು ಅಂಶಗಳಿರ್ಬೇಕು? 2 ಅಂಶಗಳಿರ್ಬೇಕು. ಒಂದು ಉದ್ದೇಶ ಪದ ಅಂತೇಳಿ ಕರಿತೇವೆ ಅದನ್ನ, ಹಾಗೇನೆ ಎರಡನೇದು ವಿಧೇಯ ಪದ ಅಂತೇಳಿ ಕರಿತೇವೆ ಅದನ್ನ. ಈ ವಿಧೇಯ ಪದ ಮತ್ತು ಈ ಉದ್ದೇಶ ಪದಗಳನ್ನ ಹುಟ್ಟುಗೂಡಿಸುವಂತಹ ಒಂದು ಪದಕ್ಕೆ ನಾವಿಲ್ಲಿ ಸಂಯೋಜನೆ ಅಂತೇಳಿ ಕೂಡ ಕರಿತೇವೆ. ಉದ್ದೇಶ ಪದ ಮತ್ತು ವಿಧೇಯ ಪದವನ್ನ ಒಟ್ಟುಗೂಡಿಸುವಂತಹ ಒಂದು ಪದಕ್ಕೆ ನಾವಿಲ್ಲಿ ಸಂಯೋಜಕ ಪದ ಅಂತೇಳಿ ಕರಿತೇವೆ. ಇಂಗ್ಲಿಷ್ನಲ್ಲಿ ಅದನ್ನ ಕಾಪುಲ ಅಂತೇಳಿ ಕರಿತೇವೆ. ಹಾಗಾಗಿ ತರ್ಕವಾಕ್ಯದಲ್ಲಿ ಅಥವಾ ತರ್ಕವಾಕ್ಯ ಅಂತೇಳಿ ಕರಿಬೇಕಂದ್ರೆ ತರ್ಕವಾಕ್ಯದಲ್ಲಿ ಮುಖ್ಯವಾಗಿ ಎಷ್ಟು ಅಂಶಗಳಿರ್ಬೇಕು? 2 ಅಂಶಗಳಿರ್ಬೇಕು. ಒಂದು ಉದ್ದೇಶ ಪದ, ಅದನ್ನ ಸಬ್ಜೆಕ್ಟ್ ಅಂತೇಳಿ ಕರಿತೇವೆ. ಹಾಗೆ ಎರಡನೇದು ವಿಧೇಯ ಪದ ಅಥವಾ ಅದನ್ನ ನಾವು ಪ್ರೆಡಿಕೇಟ್ ಅಂತೇಳಿ ಕರಿತೇವೆ. ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದವನ್ನ ಒಟ್ಟುಗೂಡಿಸುವಂತಹ ಒಂದು ಪದ ಇರಬೇಕು, ಅದನ್ನ ನಾವು ಸಂಯೋಜಕ ಪದ ಅಂತೇಳಿ ಕರಿತೇವೆ. ಆ ಸಂಯೋಜಕ ಪದವನ್ನ ನಾವು ಇಂಗ್ಲಿಷ್ನಲ್ಲಿ ಕಾಪುಲ ಅಂತೇಳಿ ಕರಿತೇವೆ. ಇದು ತರ್ಕವಾಕ್ಯದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳು. ಇಲ್ಲಿ ತರ್ಕವಾಕ್ಯದಲ್ಲಿ ಬರ್ತಕ್ಕಂಥ 3 ಅಂಶಗಳು ಯಾವುವು ಅಂತೇಳಿ ನಿಮಗೆ ಒಂದು ಅಂಕಕ್ಕೆ ಕೇಳ್ಬೋದು. ತರ್ಕವಾಕ್ಯ ಅಂದ್ರೆ ಏನು, ಹಾಗೂ ತರ್ಕವಾಕ್ಯದಲ್ಲಿ ಬರ್ತಕ್ಕಂಥ ಅಂಶಗಳು ಏನು ಅಂತೇಳಿ. ತರ್ಕವಾಕ್ಯ ಅಂತ ನಾನು ಈಗಾಗಲೇ ಹೇಳಿದ್ದೇನೆ, ಅರಿಸ್ಟಾಟಲ್ ಪ್ರಕಾರ ಯಾವುದಾದೊಂದು ವಿಷಯಕ್ಕೆ ಮತ್ತೊಂದು ಸಂಗತಿಯನ್ನು ತಿಳಿಸುವುದನ್ನು ನಾವು ತರ್ಕವಾಕ್ಯ ಅಂತೇಳಿ ಕರಿತೇವೆ. ತರ್ಕವಾಕ್ಯ ಅಂತೇಳಿ ಕರಿಬೇಕಾದ್ರೆ ತರ್ಕವಾಕ್ಯದಲ್ಲಿ ಮುಖ್ಯವಾಗಿ ಉದ್ದೇಶ ಪದಗಳಿರ್ಬೇಕು, ಹಾಗೆ ವಿಧೇಯ ಪದಗಳಿರ್ಬೇಕು. ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಸಂಯೋಜಕ ಪದ ಇರಬೇಕು. ಇದು ಇಷ್ಟು 3 ಅಂಶಗಳಿದ್ದಾಗ ಮಾತ್ರ ಅದನ್ನು ನಾವು ಒಂದು ತರ್ಕವಾಕ್ಯ ಅಂತೇಳಿ ಕರೆಯಲಿಕ್ಕೆ ಸಾಧ್ಯ. ಹಾಗೆ ತರ್ಕವಾಕ್ಯಗಳು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರಬಹುದು. ಹಾಗೆ ತರ್ಕವಾಕ್ಯಗಳು ಸಂಶಯದಿಂದಲೂ ಕೂಡಿರಬಹುದು. ಹಾಗೆ ತರ್ಕವಾಕ್ಯಗಳನ್ನ ನಂಬಬಹುದು, ನಂಬದೆಯೂ ಇರಬಹುದು. ಇವೆಲ್ಲವೂ ಕೂಡ ತರ್ಕವಾಕ್ಯಕ್ಕಿರ್ತಕ್ಕಂಥ ಮುಖ್ಯವಾದ ಅಂಶಗಳು. ಇದಿಷ್ಟು ತರ್ಕ ವಾಕ್ಯ ಅಂದ್ರೆ ಏನು, ನಿರ್ಣಯ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ತರ್ಕವಾಕ್ಯದಲ್ಲಿರುವ 3 ಭಾಗಗಳನ್ನ ನಾವು ನೋಡೋಣ. ತರ್ಕವಾಕ್ಯದಲ್ಲಿ ಇರ್ತಕ್ಕಂಥ 3 ಭಾಗಗಳು ಯಾವುವು ಅಂತೇಳಿ ನಿಮಗೆ ಕೇಳ್ತಾರೆ. ತರ್ಕವಾಕ್ಯದಲ್ಲಿರ್ತಕ್ಕಂಥ 3 ಭಾಗಗಳು. ಈಗಾಗಲೇ ನಾವು ತರ್ಕವಾಕ್ಯ ಅಂತೇಳಿ ಕರಿಬೇಕಾದ್ರೆ ತರ್ಕವಾಕ್ಯದಲ್ಲಿ ಏನು ಅಂಶಗಳಿರ್ಬೇಕು? ಉದ್ದೇಶ ಪದ ಇರಬೇಕು, ವಿಧೇಯ ಪದಗಳಿರ್ಬೇಕು. ಹಾಗೆ ತರ್ಕವಾಕ್ಯದಲ್ಲಿರ್ತಕ್ಕಂಥ ಭಾಗಗಳು ಯಾವುದು? ತರ್ಕವಾಕ್ಯದಲ್ಲಿ 3 ಭಾಗಗಳನ್ನ ಅದು ಒಳಗೊಂಡಿರುವಂತದ್ದನ್ನ ಕಾಣ್ತೇವೆ. ತರ್ಕವಾಕ್ಯದಲ್ಲಿ ಎಷ್ಟು ಭಾಗಗಳಿವೆ? 3 ಭಾಗಗಳಿವೆ. ಒಂದು ಉದ್ದೇಶ ಪದ, ಅದನ್ನ ನಾವು ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಅಂತೇಳಿ ಕರಿತೇವೆ. ಎರಡನೇದು ವಿಧೇಯ ಪದ ಅಂತೇಳಿ ಕರಿತೇವೆ, ಇದನ್ನ ಇಂಗ್ಲಿಷ್ನಲ್ಲಿ ಪ್ರೆಡಿಕೇಟ್ ಅಂತೇಳಿ ಕರಿತೇವೆ. ಮೂರನೇದು ಸಂಯೋಜಕ ಪದ, ಅಥವಾ ಇಂಗ್ಲಿಷ್ನಲ್ಲಿ ಕಾಪುಲ ಅಂತೇಳಿ ಕರಿತೇವೆ. ಇದಿಷ್ಟು ತರ್ಕ ವಾಕ್ಯದಲ್ಲಿ ಬರ್ತಕ್ಕಂಥ 3 ಭಾಗಗಳು ಕೂಡ ಹೌದು. ತರ್ಕವಾಕ್ಯ ಅಂತೇಳಿ ಕರಿಬೇಕಾದ್ರೆ ತರ್ಕವಾಕ್ಯದಲ್ಲಿ 2 ಅಂಶಗಳು ಇರಲೇಬೇಕು, ಉದ್ದೇಶ ಪದ ಮತ್ತು ವಿಧೇಯ ಪದಗಳಿರ್ಬೇಕು. ತರ್ಕವಾಕ್ಯದ ಭಾಗಗಳು ಯಾವುದು? ತರ್ಕವಾಕ್ಯದಲ್ಲಿ ಇರ್ತಕ್ಕಂಥ ಭಾಗಗಳನ್ನ ನಾವು 3 ವಿಧಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ಒಂದು ಉದ್ದೇಶ ಪದ, ಅದನ್ನ ನಾವು ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಅಂತೇಳಿ ಕರಿತೇವೆ. ಎರಡನೇದು ವಿಧೇಯ ಪದ ಅಥವಾ ಅದನ್ನು ನಾವು ಪ್ರೆಡಿಕೇಟ್ ಅಂತೇಳಿ ಕರಿತೇವೆ. ಮೂರನೇದು ಸಂಯೋಜಕ ಪದ ಅಥವಾ ಅದನ್ನು ನಾವು ಕಾಪುಲ ಅಂತೇಳಿ ಕರಿತೇವೆ. ಇಲ್ಲಿ ಉದ್ದೇಶ ಪದ ಅಂದ್ರೆ ಏನು ಅಥವಾ ಸಬ್ಜೆಕ್ಟ್ ಅಂದ್ರೆ ಏನು? ಯಾವ ವಿಷಯಕ್ಕೆ ಒಂದು ಸಂಗತಿಯನ್ನ ತಿಳಿಸುತ್ತದೆಯೋ ಅದನ್ನ ಉದ್ದೇಶ ಪದ ಅಂತೇಳಿ ಕರಿತೇವೆ. ಅಂದ್ರೆ ವಿಷಯವನ್ನ ಒಳಗೊಂಡಿರುವಂತದ್ದು. ಉದ್ದೇಶ ಪದ ಅಂದ್ರೆ ಏನು?
ವಿಷಯವನ್ನ ಒಳಗೊಂಡಿರುವಂತಹ ಒಂದು ಅಂಶವನ್ನೇ ನಾವು ಉದ್ದೇಶ ಪದ ಅಂತೇಳಿ ಕರೀತೇವೆ. ಹಾಗೆ ವಿಧೇಯ ಪದ ಅಂತಂದ್ರೆ ಏನನ್ನ ಕುರಿತು ಸೂಚಿಸಲಾಗಿದೆಯೋ ಅದನ್ನ ನಾವು ಇಲ್ಲಿ ವಿಧೇಯ ಪದ ಅಂತೇಳಿ ಕರಿತೀವಿ. ಏನನ್ನ ಸೂಚಿಸಿದೆಯೋ ಅದನ್ನ ನಾವಿಲ್ಲಿ ವಿಧೇಯ ಪದ ಅಂತೇಳಿ ಕರಿತೀವಿ. ಏನನ್ನ ಒಳಗೊಂಡಿರುತ್ತದೆ, ಈಗ ಒಂದು ವಿಷಯ ಅಂತೇಳಿ ತಗೊಂಡಾಗ ಅದಕ್ಕೆ ಏನಾದ್ರೂ ಒಂದು ಕ್ರಿಯೆ ಇರಬೇಕು, ಕರ್ತೃ ಇರಬೇಕು, ಅಂತದನ್ನ ನಾವಿಲ್ಲಿ ವಿಧೇಯ ಪದ ಅಂತೇಳಿ ಕರಿತೀವಿ. ಹಾಗೆ ಸಂಯೋಜಕ ಪದ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಒಟ್ಟುಗೂಡಿಸುವಂತಹ ಒಂದು ಕ್ರಿಯೆಗೆ ನಾವಿಲ್ಲಿ ಸಂಯೋಜಕ ಪದ ಅಂತೇಳಿ ಕರಿತೀವಿ. ಅಷ್ಟೇ, ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನ ಒಟ್ಟುಗೂಡಿಸುವ ಒಂದು ಸಂಬಂಧವನ್ನ ನಾವಿಲ್ಲಿ ಸಂಯೋಜಕ ಪದ ಅಥವಾ ಕಾಪುಲ ಅಂತೇಳಿ ಕರಿತೀವಿ. ನೆಕ್ಸ್ಟ್, ವ್ಯಾಕರಣಕ್ಕೂ ತರ್ಕ ವಾಕ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತೇಳಿ ನೋಡೋಣ. ತರ್ಕ ವಾಕ್ಯಕ್ಕೂ ಮತ್ತು ವ್ಯಾಕರಣ ವಾಕ್ಯಕ್ಕೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ ಏನು ಅಂತೇಳಿ ನೋಡೋಣ. ಇದನ್ನ 5 ಅಂಕಗಳಿಗೆ ಕೇಳ್ತಾರೆ. ತರ್ಕವಾಕ್ಯಗಳು ಅಂದ್ರೆ ಏನು? ಈಗಾಗಲೇ ತರ್ಕವಾಕ್ಯ ಅಂದ್ರೆ ಏನು ಅಂತೇಳಿ ನೋಡಿದ್ವಿ. ತರ್ಕವಾಕ್ಯ ಏನನ್ನ ಒಳಗೊಂಡಿರ್ಬೇಕು, ಯಾವ ಅಂಶಗಳಿರ್ಬೇಕು, ಯಾವ ಅಂಶಗಳಿದ್ದಾಗ ಅದನ್ನ ನಾವು ತರ್ಕವಾಕ್ಯ ಅಂತೇಳಿ ಕರಿತೇವೆ. ಹಾಗೆ ವ್ಯಾಕರಣ ಅಂದ್ರೆ ಏನು? ಈಗ ನಾನು ಈಗಾಗಲೇ ಹೇಳಿದೆ, ಪ್ರತಿಯೊಂದು ಭಾಷೆಗೂ ವ್ಯಾಕರಣ ಬಹಳ ಮುಖ್ಯವಾದಂಥದ್ದು. ವ್ಯಾಕರಣ ಇದ್ದಾಗ ಆ ಭಾಷೆ ಆ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಯಾವ ಕಾಲದಲ್ಲಿ ಭಾಷೆನ ಹೇಗೆ ಬಳಸ್ಕೊಳ್ಬೇಕು, ಹಾಗೆ ಭೂತ ಕಾಲದಲ್ಲಿ ಹೇಗೆ ಮಾತನಾಡಬೇಕು, ವರ್ತಮಾನ ಕಾಲದಲ್ಲಿ ಭಾಷೆನ ಹೇಗೆ ಬಳಸ್ಕೊಳ್ಬೇಕು, ಹಾಗೆ ಹಿಂದೆ ನಡೆದು ಹೋಗಿರ್ತಕ್ಕಂಥ ಒಂದು ಅಂಶಗಳನ್ನ ನಾವು ಹೇಗೆ ಭಾಷೆಯಲ್ಲಿ ಬಳಸ್ಕೊಳ್ಬೇಕು, ಇವೆಲ್ಲದರ ಒಂದು ಸ್ಪಷ್ಟತೆ ನಮಗೆ ಗೊತ್ತಾಗ್ಬೇಕಾದಾಗ ಭಾಷೆಗೆ ಏನಿರಬೇಕು, ಮುಖ್ಯವಾಗಿ ಒಂದು ವ್ಯಾಕರಣ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ವ್ಯಾಕರಣದಲ್ಲಿ ಭಾಷೆಯನ್ನ ಸ್ಪಷ್ಟವಾಗಿ ಬಳಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಆ ಒಂದು ಅಂಶ ಅಷ್ಟೇ. ಹಾಗೆ ವ್ಯಾಕರಣಕ್ಕೂ ತರ್ಕವಾಕ್ಯಕ್ಕೆ, ಈಗಾಗಲೇ ನಾನು ತರ್ಕವಾಕ್ಯ ಅಂದ್ರೆ ಏನು ಅಂತೇಳಿ ನಾನು ನೋಡಿದ್ದೇನೆ. ತರ್ಕ ಅಂದ್ರೆ ಏನು, ತರ್ಕಶಾಸ್ತ್ರ ಅಂದ್ರೆ ಏನು, ತರ್ಕವಾಕ್ಯ ಅಂದ್ರೆ ಏನು, ಇವೆಲ್ಲದಕ್ಕೂ ಕೂಡ ಬೇರೆ ಬೇರೆ ಅಂಶವನ್ನ ನಾವು ನೋಡಿದ್ದೇವೆ. ಈಗ ತರ್ಕ ಅಂದ್ರೆ ಚರ್ಚಿಸು ಅಂತೇಳಿ, ತರ್ಕಶಾಸ್ತ್ರ ಅಂದ್ರೆ ಆಲೋಚನೆ ಅಥವಾ ಯೋಚನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ. ಹಾಗೆ ತರ್ಕವಾಕ್ಯ ಹೇಗಿರ್ಬೇಕಪ್ಪ ಅಂತಂದ್ರೆ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರಿಡಿಕೇಟ್ಗಳ ಒಂದು ಅಂಶ ಇರಬೇಕು. ಹಾಗಿದ್ದಾಗ ಮಾತ್ರ ಅದನ್ನ ನಾವು ತರ್ಕವಾಕ್ಯ ಅಂತೇಳಿ ಕರೀಲಿಕ್ಕೆ ಸಾಧ್ಯ. ಹಾಗೆ ವ್ಯಾಕರಣಕ್ಕೂ ತರ್ಕಶಾಸ್ತ್ರಕ್ಕೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ ಏನು, ಅವೆರಡರ ನಡುವಿನ ಒಂದು ಡಿಫ್ರೆನ್ಸ್ ಏನು ಅಂತಕ್ಕಂಥದ್ರ ಬಗ್ಗೆ ಈಗ ನೋಡೋಣ. ಪಾಯಿಂಟ್ ನಂಬರ್ 1, ಇಲ್ಲಿ ತರ್ಕವಾಕ್ಯಗಳು ಏನಾಗಿರ್ಬೇಕು, ವ್ಯಾಕರಣ ವಾಕ್ಯಗಳಾಗಿರುತ್ತವೆ. ತರ್ಕವಾಕ್ಯಗಳೆಲ್ಲವೂ ಏನಾಗಿರ್ಬೇಕು, ವ್ಯಾಕರಣ ವಾಕ್ಯಗಳಾಗಿರ್ಬೇಕು. ತರ್ಕವಾಕ್ಯಗಳೆಲ್ಲವೂ ವ್ಯಾಕರಣ ವಾಕ್ಯಗಳಾಗಿರುತ್ತವೆ. ನೆಕ್ಸ್ಟ್ 2ನೇ ಪಾಯಿಂಟ್, ಎಲ್ಲಾ ವ್ಯಾಕರಣ ವಾಕ್ಯಗಳು ತರ್ಕ ವಾಕ್ಯಗಳಂತೇಳಿ ನಾವು ಪರಿಗಣಿಸ್ಲಿಕ್ಕಾಗುದಿಲ್ಲ. ಎಲ್ಲ ವ್ಯಾಕರಣ ವಾಕ್ಯಗಳನ್ನ ತರ್ಕ ವಾಕ್ಯಗಳಂತೇಳಿ ನಾವು ಪರಿಗಣಿಸ್ಲಿಕ್ಕಾಗುದಿಲ್ಲ. ಮೊದಲನೇ ಪಾಯಿಂಟ್ ಏನು, ಇಲ್ಲಿ ತರ್ಕವಾಕ್ಯಗಳೆಲ್ಲವೂ ಕೂಡ ವ್ಯಾಕರಣ ವಾಕ್ಯಗಳು. ಈಗಾಗಲೇ ನಾನು ಹೇಳಿದೆ, ವ್ಯಾಕರಣ ವಾಕ್ಯಗಳಲ್ಲಿ ಅದು ಏನಾಗಿರ್ಬೋದು, ಒಂದೇ ವಾಕ್ಯದಲ್ಲಿ ನಾವು ಮೂರು ಅಂಶಗಳನ್ನ ಅಥವಾ 3 ವಿಷಯಗಳನ್ನ ಒಟ್ಟಿಗೆ ಹೇಳಬಹುದು ವ್ಯಾಕರಣ ವಾಕ್ಯಗಳಲ್ಲಿ. ಆದ್ರೆ ನಮ್ಮ ತರ್ಕ ವಾಕ್ಯದಲ್ಲಿ ನಾವು ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ತರ್ಕ ವಾಕ್ಯದಲ್ಲಿ ಮುಖ್ಯವಾಗಿ ಏನಿರ್ಬೇಕು, ಸಬ್ಜೆಕ್ಟೇ ಇರಬೇಕು, ಮೊದಲು ಸಬ್ಜೆಕ್ಟೇ ಬರ್ಬೇಕು, ನಂತರ ಪ್ರೆಡಿಕೇಟೇ ಬರ್ಬೇಕು. ಹಾಗಾಗಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳನ್ನ ಮಾತ್ರ ಹೊಂದಿರ್ತಕ್ಕಂಥ ವಾಕ್ಯಗಳನ್ನ ತರ್ಕ ವಾಕ್ಯಗಳಂತೇಳಿ ಕರಿತೇವೆ. ಆದ್ರೆ ತರ್ಕ ವಾಕ್ಯಗಳೆಲ್ಲವೂ ವ್ಯಾಕರಣ ವಾಕ್ಯಗಳಾಗ್ಲಿಕ್ಕೆ ಸಾಧ್ಯ, ವ್ಯಾಕರಣ ವಾಕ್ಯಗಳಂತೇಳಿ ಪರಿಗಣಿಸಬಹುದು. ಆದ್ರೆ ಎಲ್ಲಾ ವ್ಯಾಕರಣ ವಾಕ್ಯಗಳನ್ನ ನಾವು ತರ್ಕ ವಾಕ್ಯಗಳಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವ್ಯಾಕರಣ ವಾಕ್ಯಗಳಲ್ಲಿ ನೀವು ಒಂದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ಒಂದೇ ವಾಕ್ಯದಲ್ಲಿ ಹೇಳಬಹುದು. ಆದರೆ ನಾವಿಲ್ಲಿ ತರ್ಕ ವಾಕ್ಯಗಳಲ್ಲಿ ಆ ರೀತಿಯ ಒಂದು ವಾಕ್ಯದಲ್ಲಿ ಎಲ್ಲವನ್ನ ಒಟ್ಟಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಂದೇ ವಾಕ್ಯದಲ್ಲಿ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಮಗೆ ಸಬ್ಜೆಕ್ಟೇ ಮೊದಲು ಬರಬೇಕು, ಸಬ್ಜೆಕ್ಟ್ ನಂತರ ಪ್ರೆಡಿಕೇಟ್ ಬರಬೇಕು. ಆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅನ್ನ ಒಟ್ಟುಗೂಡಿಸುವಂತಹ ಒಂದು ಸಂಯೋಜಕ ಪದ ಕೂಡ ಅಲ್ಲಿ ಇರಬೇಕು. ಆಗಿದ್ದಾಗ ಮಾತ್ರ ಅದನ್ನ ನಾವು ತರ್ಕ ವಾಕ್ಯಗಳಂತೇಳಿ ಕರಿತೇವೆ. ಹಾಗಾಗಿ ತರ್ಕ ವಾಕ್ಯಗಳೆಲ್ಲವೂ ವ್ಯಾಕರಣ ವಾಕ್ಯಗಳಾದ್ರೂ ಕೂಡ ಎಲ್ಲಾ ವ್ಯಾಕರಣ ವಾಕ್ಯಗಳನ್ನ ತರ್ಕ ವಾಕ್ಯಗಳಂತೇಳಿ ನಾವು ಪರಿಗಣಿಸೋದಿಲ್ಲ. ನೆಕ್ಸ್ಟ್ ವ್ಯತ್ಯಾಸ 2ನ್ನ ನೋಡ್ಲಿಕ್ಕೆ ಹೋದಾಗ, ಇಲ್ಲಿ ಪ್ರತಿಪಾದಕ ವಾಕ್ಯಗಳು ಮಾತ್ರ ತರ್ಕ ವಾಕ್ಯವನ್ನ ಸರಿ ಹೊಂದುವುದರಿಂದ, ಕೇವಲ ಪ್ರತಿಪಾದಕ ವಾಕ್ಯಗಳು ಮಾತ್ರ ತರ್ಕ ವಾಕ್ಯವನ್ನ
ತರ್ಕವಾಕ್ಯವನ್ನ ಸರಿ ಹೊಂದುವುದರಿಂದ ಪ್ರಶ್ನಾರ್ಥಕ, ಆಜ್ಞಾರ್ಥಕ ಮತ್ತು ಉದ್ಗಾರವಾಚಕ ವಾಕ್ಯಗಳು ತರ್ಕ ವಾಕ್ಯಗಳೆಂದು ಪರಿಗಣಿಸಲು ಸಾಧ್ಯವಿಲ್ಲ. ನಾನೀಗಾಗಲೇ ಹೇಳಿದೆ, ಎಲ್ಲಾ ವ್ಯಾಕರಣ ವಾಕ್ಯಗಳನ್ನ ನಾವು ತರ್ಕ ವಾಕ್ಯಗಳಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೇವಲ ಪ್ರತಿಪಾದಕ ವಾಕ್ಯಗಳನ್ನ ಮಾತ್ರ ನಾವು ತರ್ಕ ವಾಕ್ಯ ಅಂತೇಳಿ ಕೂಡ ಕರೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವ್ಯಾಕರಣ ವಾಕ್ಯಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಬರಬಹುದು, ಆಜ್ಞಾರ್ಥಕ ಬರಬಹುದು, ಉದ್ಗಾರವಾಚಕ ಚಿಹ್ನೆಗಳು ಬರಬಹುದು. ಹಾಗೆ ಈ ವಾಕ್ಯಗಳೆಲ್ಲವನ್ನ ನಾವು ತರ್ಕ ವಾಕ್ಯಗಳಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇದು ವ್ಯಾಕರಣದಲ್ಲಿ ಮಾತ್ರ ಸಾಧ್ಯ ಆಗುವಂಥದ್ದು. ನಮ್ಮ ತರ್ಕ ವಾಕ್ಯದಲ್ಲಿ ನಾವು ಈ ಒಂದು ಚಿಹ್ನೆಗಳನ್ನ ಹೊಂದಿರತಕ್ಕಂಥ ವಾಕ್ಯಗಳೆಲ್ಲವನ್ನ ನಾವು ತರ್ಕ ವಾಕ್ಯ ಅಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತರ್ಕ ವಾಕ್ಯಗಳಲ್ಲಿ ನಾವು ಮುಖ್ಯವಾಗಿ ಅವುಗಳ ಇಂಗಿತವನ್ನ ಬಹಳ ಸರಳ ರೂಪದಲ್ಲಿ ನಾವು ತಿಳಿಸುವಂತಹ ಒಂದು ವಾಕ್ಯಗಳನ್ನ ಮಾತ್ರ ನಾವಿಲ್ಲಿ ತರ್ಕ ವಾಕ್ಯಗಳಂತೇಳಿ ಕರೀಲಿಕ್ಕೆ ಸಾಧ್ಯ. ಅಲ್ಲಿ ಏನಿರ್ಬೇಕು, ಬಹಳ ಸರಳವಾದಂತಹ ಒಂದು ರೂಪದಲ್ಲಿ ನಾವು ತರ್ಕ ವಾಕ್ಯಗಳನ್ನ ಇರೋದನ್ನ ನಾವು ಪರಿಗಣಿಸ್ತೇವೆ. ಅಂದ್ರೆ ತರ್ಕ ವಾಕ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಚಿಹ್ನೆಗಳನ್ನ ನಾವು ಪರಿಗಣಿಸೋದಿಲ್ಲ. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳಾಗಿರ್ಬೋದು, ಆಜ್ಞಾರ್ಥಕ ಆಗಿರ್ಬೋದು, ಉದ್ಗಾರವಾಚಕ ಚಿಹ್ನೆಗಳಾಗಿರ್ಬೋದು, ಇವೆಲ್ಲವನ್ನ ನಾವು ತರ್ಕ ವಾಕ್ಯದಲ್ಲಿ ಪರಿಗಣಿಸೋದಿಲ್ಲ. ತರ್ಕ ವಾಕ್ಯಗಳು ಯಾವಾಗ್ಲೂ ಏನಾಗಿರ್ಬೇಕಪ್ಪ ಅಂತಂದ್ರೆ ಸರಳವಾಗಿರ್ಬೇಕು, ಸುಲಭವಾಗಿ ಇರ್ಬೇಕು, ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ಅರ್ಥ ಆಗುವಂತದ್ದು ಇರ್ಬೇಕು. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಗಳನ್ನ ಹೊಂದಿರತಕ್ಕಂಥ ವಾಕ್ಯಗಳನ್ನ ಮಾತ್ರ ನಾವಿಲ್ಲಿ ತರ್ಕ ವಾಕ್ಯಗಳಂತೇಳಿ ಕರಿತೇವೆ. ತರ್ಕ ವಾಕ್ಯಗಳು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರ್ಬೋದು. ತರ್ಕ ವಾಕ್ಯಗಳನ್ನ ನಂಬಬಹುದು, ತರ್ಕ ವಾಕ್ಯಗಳನ್ನ ನಂಬದೆಯೂ ಇರಬಹುದು. ಹಾಗೂ ತರ್ಕ ವಾಕ್ಯಗಳು ಸಂಶಯದಿಂದಲೂ ಸಹ ಕೂಡಿರಬಹುದು. ಹಾಗಾಗಿ ತರ್ಕ ವಾಕ್ಯಕ್ಕೂ ವ್ಯಾಕರಣಕ್ಕೂ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ತರ್ಕ ವಾಕ್ಯಗಳೆಲ್ಲವನ್ನ ವ್ಯಾಕರಣ ವಾಕ್ಯಗಳಂತೇಳಿ ಪರಿಗಣಿಸ್ತೇವೆ. ಆದ್ರೆ ಎಲ್ಲಾ ವ್ಯಾಕರಣ ವಾಕ್ಯಗಳನ್ನ ತರ್ಕ ವಾಕ್ಯಗಳೆಂದು ಪರಿಗಣಿಸಲು ತರ್ಕಶಾಸ್ತ್ರದಲ್ಲಿ ಸಾಧ್ಯವಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ತರ್ಕಶಾಸ್ತ್ರದಲ್ಲಿ ನಾವು ಯಾವಾಗ್ಲೂ ವರ್ತಮಾನ ಕಾಲದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ಪರಿಗಣಿಸ್ತೇವೆ. ತರ್ಕಶಾಸ್ತ್ರದಲ್ಲಿ ವರ್ತಮಾನ ಕಾಲದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ಪರಿಗಣಿಸ್ತೇವೆ. ವ್ಯಾಕರಣ ವಾಕ್ಯದಲ್ಲಿ ಎಲ್ಲ ಕಾಲವನ್ನ ಕೂಡ ನಾವು ಪರಿಗಣಿಸ್ತೇವೆ. ವ್ಯಾಕರಣದಲ್ಲಿ ನಾವಿಲ್ಲಿ ಎಲ್ಲಾ ಒಂದು ಕಾಲಗಳನ್ನ ಕೂಡ ಪರಿಗಣಿಸಿ ಆ ಕಾಲಕ್ಕನುಗುಣವಾಗಿ ವಾಕ್ಯಗಳನ್ನ ರಚನೆ ಮಾಡಿಕೊಳ್ಳುತ್ತೇವೆ. ಅದು ಭೂತಕಾಲದ ಒಂದು ವಿಷಯಗಳಾಗಿರ್ಬೋದು, ಹಾಗೆ ವರ್ತಮಾನ ಕಾಲದ ಒಂದು ವಿಷಯಗಳನ್ನ ಆಗಿರ್ಬೋದು, ಹಾಗೆ ಭವಿಷ್ಯತ್ ಕಾಲದ ವಿಷಯಗಳನ್ನ ಆಗಿರ್ಬೋದು. ಇವೆಲ್ಲವನ್ನ ಕೂಡ ವ್ಯಾಕರಣದಲ್ಲಿ ನಾವು ಅದನ್ನ ನಾವು ಬಳಸ್ಕೊಳ್ತೇವೆ. ವ್ಯಾಕರಣದಲ್ಲಿ ಈ ಮೂರು ಕಾಲಕ್ಕೆ ಅನುಗುಣವಾಗಿ ಭಾಷೆಯನ್ನ ಬಳಸ್ಕೊಳ್ತೇವೆ, ವ್ಯಾಕರಣಗಳನ್ನ ರಚನೆ ಮಾಡ್ಕೊಳ್ತೇವೆ. ಆದ್ರೆ ನಮ್ಮ ತರ್ಕಶಾಸ್ತ್ರದಲ್ಲಿ ವರ್ತಮಾನ ಕಾಲಕ್ಕೆ ಅನುಗುಣವಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕೆ ವಿನಃ ಭೂತಕಾಲದ ವಿಷಯಗಳನ್ನಾಗಲಿ ಭವಿಷ್ಯತ್ ಕಾಲದ ವಿಷಯಗಳನ್ನು ನಾವಿಲ್ಲಿ ಪರಿಗಣಿಸೋದಿಲ್ಲ. ಹಾಗಾಗಿ ನಮ್ಮ ತಾರ್ಕಿಕ ವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲಕ್ಕೆ ಅನುಗುಣವಾಗಿರಬೇಕು. ಹಾಗೆ ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂತಂದ್ರೆ, ಕೆಲವು ಸಲ ನೆಕ್ಸ್ಟ್ ಪಾಯಿಂಟ್, ಕೆಲವು ಸಲ ಒಂದೇ ವ್ಯಾಕರಣ ವಾಕ್ಯವು ಒಂದಕ್ಕಿಂತ ಹೆಚ್ಚು ತರ್ಕ ವಾಕ್ಯಗಳಿಗೆ ಸಮವಾಗಿರುತ್ತದೆ. ಈಗ ನಾವು ವ್ಯಾಕರಣ ವಾಕ್ಯದಲ್ಲಿ ಏನ್ ಮಾಡ್ತೇವೆ, ನಾನು ಈಗಾಗಲೇ ಹೇಳಿದ ಎಲ್ಲಾ ವಿಷಯವನ್ನ ಒಂದೇ ವಾಕ್ಯದಲ್ಲಿ ಕೂಡ ನಾವು ಹೇಳ್ಬಿಡ್ಬೋದು. ಉದಾಹರಣೆಗೆ ಹಸು, ನಾಯಿ ಮತ್ತು ಬೆಕ್ಕು ಚತುಷ್ಪಾದಿಗಳಾಗಿರುತ್ತವೆ ಅಂತೇಳಿ ಹೇಳ್ಬೋದು. ಎಲ್ಲಿ ವ್ಯಾಕರಣ ವಾಕ್ಯದಲ್ಲಿ, ಉದಾಹರಣೆಗೆ ವ್ಯಾಕರಣ ವಾಕ್ಯದಲ್ಲಿ ಹಸು, ನಾಯಿ ಮತ್ತು ಬೆಕ್ಕು ಚತುಷ್ಪಾದಿಗಳಂತೇಳಿ ನಾವು ಒಂದೇ ವಾಕ್ಯದಲ್ಲಿ ಹೇಳ್ಬೋದು. ಚತುಷ್ಪಾದಿ ಅಂತೇಳಿ ಒಂದೇ ವಾಕ್ಯದಲ್ಲಿ ಹೇಳ್ಬೋದು. ಆದ್ರೆ ಈ ವಾಕ್ಯವನ್ನ ನಾವು ತಾರ್ಕಿಕ ವಾಕ್ಯಗಳಿಗೆ ರೂಪಾಂತರಿಸಿದಾಗ ಈ ಮೂರು ವಿಷಯಗಳನ್ನು ಕೂಡ ಒಂದೊಂದು ವಾಕ್ಯದಲ್ಲಿ ಹೇಳ್ಬೇಕಾಗುತ್ತೆ. ಈಗ ಹಸು ಚತುಷ್ಪಾದಿ ಆಗಿದೆ, ಹಸು ಚತುಷ್ಪಾದಿ ಆಗಿದೆ. ನೆಕ್ಸ್ಟ್ ಎರಡನೇದು, ನಾಯಿ ಚತುಷ್ಪಾದಿ. ಚತುಷ್ಪಾದಿ ಅಂದ್ರೆ 4 ಕಾಲುಗಳನ್ನ ಹೊಂದಿರತಕ್ಕಂಥದ್ದು ಅಂತೇಳಿ. ಹಾಗೆ ಬೆಕ್ಕು ಚತುಷ್ಪಾದಿ.
ಚತುಸ್ಪಾದಿ ಅಂದ್ರೆ ಇಲ್ಲಿ ವ್ಯಾಕರಣ ವಾಕ್ಯಗಳಿಗೆ ನಾನು ಈಗಾಗಲೇ ಹೇಳಿದೆ, ಒಂದೇ ವಾಕ್ಯದಲ್ಲಿ ಎಲ್ಲ ವಿಷಯವನ್ನ ಹೇಳ್ಬಿಡ್ಬೋದು. ಆದ್ರೆ ನಮ್ಮ ತರ್ಕಶಾಸ್ತ್ರದಲ್ಲಿ ಅದೊಂದೇ ವಾಕ್ಯವನ್ನ 3 ವಾಕ್ಯಗಳಾಗಿ ಹೇಳಿದ್ದೇವೆ. ನಾನು ಈಗಾಗಲೇ ಹೇಳಿದೆ, ತರ್ಕವಾಕ್ಯಗಳು ಯಾವಾಗಲೂ ಏನಾಗಿರ್ಬೇಕು, ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳನ್ನ ಹೊಂದಿರ್ಬೇಕು. ಆ ಒಂದೇ ವಾಕ್ಯವನ್ನ ನಾವು ತರ್ಕಶಾಸ್ತ್ರದಲ್ಲಿ 3 ವಾಕ್ಯಗಳನ್ನಾಗಿ ನಾವು ರಚನೆ ಮಾಡಿದ್ದೇವೆ. ಹಸು ಚತುಸ್ಪಾದಿ, ನಾಯಿ ಚತುಸ್ಪಾದಿ, ಬೆಕ್ಕು ಚತುಸ್ಪಾದಿ ಅಂದ್ರೆ 4 ಕಾಲುಗಳನ್ನ ಹೊಂದಿರತಕ್ಕಂಥದ್ದು ಅಂತೇಳಿ. ಹೀಗೆ ನಮ್ಮ ವ್ಯಾಕರಣ ವಾಕ್ಯಗಳಿಗೂ ತರ್ಕ ವಾಕ್ಯಗಳಿಗಿರ್ತಕ್ಕಂಥ ಮತ್ತೊಂದು ವ್ಯತ್ಯಾಸ. ಹಾಗೆ ತರ್ಕವಾಕ್ಯಕ್ಕೂ ಮತ್ತೆ ನಮ್ಮ ವ್ಯಾಕರಣ ವಾಕ್ಯಕ್ಕೂ ಇರ್ತಕ್ಕಂಥ ಮತ್ತೊಂದು ಮುಖ್ಯವಾದ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದೇ ತರ್ಕವಾಕ್ಯವನ್ನ ವಿವಿಧ ವ್ಯಾಕರಣ ವಾಕ್ಯಗಳಲ್ಲಿಯೂ ಕೂಡ ನಾವು ವ್ಯಕ್ತ ಮಾಡಬಹುದು. ಉದಾಹರಣೆಗೆ, ಪ್ರತಿಯೊಂದು ನಾಯಿಯೂ ಬಗಳುತ್ತದೆ. ಈ ವಾಕ್ಯವನ್ನ ನಾವು ತಾರ್ಕಿಕ ವಾಕ್ಯಕ್ಕೆ ಪರಿಗಣಿಸಿದಾಗ ಅಥವಾ ತಾರ್ಕಿಕ ವಾಕ್ಯಕ್ಕೆ ತರ್ಜಮೆ ಮಾಡಿದಾಗ ಎಲ್ಲಾ ನಾಯಿಗಳು ಬಗಳುತ್ತವೆ ಅಂತೇಳಿ ಕೂಡ ನಾವು ಮಾಡ್ಕೊಳ್ಬಹುದು. ಹೀಗೆ ಬೇರೆ ಬೇರೆ ವ್ಯಾಕರಣ ವಾಕ್ಯಗಳಲ್ಲಿದ್ದರೂ ಒಂದೇ ತರ್ಕವಾಕ್ಯವನ್ನ ಕೂಡ ಅದು ಸೂಚಿಸಬಹುದು. ನೆಕ್ಸ್ಟ್ ಮತ್ತೊಂದು ಮುಖ್ಯವಾದ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ವ್ಯಾಕರಣ ವಾಕ್ಯದ ಒಂದು ಕರ್ತೃ ಮತ್ತು ಕ್ರಿಯಾ ಪದಗಳು ತರ್ಕ ವಾಕ್ಯದ ಉದ್ದೇಶ ಮತ್ತು ವಿಧೇಯ ಪದಗಳಿಂದ ಭಿನ್ನವಾಗಿರುವಂತದನ್ನ ನಾವು ಕಾಣ್ತೇವೆ. ಅಂದರೆ ವ್ಯಾಕರಣ ವಾಕ್ಯದಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳ ಸ್ಥಾನವನ್ನ ಬದಲಾಯಿಸಬಹುದು, ಆದರೆ ತರ್ಕ ವಾಕ್ಯದಲ್ಲಿ ಮೊದಲು ಉದ್ದೇಶ ಪದವೇ ಬರಬೇಕು, ನಂತರ ವಿಧೇಯ ಪದವೇ ಬರಬೇಕು. ಹೀಗೆ ಈ ವ್ಯಾಕರಣ ವಾಕ್ಯಕ್ಕೂ ತರ್ಕ ವಾಕ್ಯಕ್ಕೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸಗಳು ಇದಿಷ್ಟು. ನಿಮ್ಗೆ ಇದನ್ನ 5 ಮುಖಗಳಿಗೆ ಕೇಳ್ತಾರೆ. ವ್ಯಾಕರಣ ವಾಕ್ಯಕ್ಕೂ ತರ್ಕ ವಾಕ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತೇಳಿ. ಇಲ್ಲಿ ತರ್ಕವಾಕ್ಯದಲ್ಲಿ ಬರ್ತಕ್ಕಂಥ ಅಂಶಗಳು ಮುಖ್ಯವಾಗಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳಾಗಿರುತ್ತವೆ. ಆದ್ರೆ ಎಲ್ಲಾ ತರ್ಕವಾಕ್ಯಗಳನ್ನ ವ್ಯಾಕರಣ ವಾಕ್ಯಗಳಂತೇಳಿ ನಾವು ಪರಿಗಣಿಸಬಹುದು, ಆದ್ರೆ ಎಲ್ಲಾ ವ್ಯಾಕರಣ ವಾಕ್ಯಗಳನ್ನ ತರ್ಕ ವಾಕ್ಯಗಳಂತೇಳಿ ಪರಿಗಣಿಸಲು ಸಾಧ್ಯವಿಲ್ಲ. ಹಾಗೆ ನೆಕ್ಸ್ಟ್, ನಾವು ತರ್ಕವಾಕ್ಯಗಳಲ್ಲಿ ಯಾವುದೇ ಚಿಹ್ನೆಗಳನ್ನ ನಾವು ಬಳಸ್ಕೊಳ್ಳುವ ಹಾಗಿಲ್ಲ. ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ಬೋದು, ಆಜ್ಞಾರ್ಥಕ ಆಗಿರ್ಬೋದು, ಉದ್ಗಾರವಾಚಕ ಆಗಿರ್ಬೋದು, ಹಾಗೇನೆ ಅದರಲ್ಲಿ ಬರ್ತಕ್ಕಂಥ ಆಶ್ರಯ ಸೂಚಕ ಚಿಹ್ನೆಗಳನ್ನ ಆಗಿರ್ಬೋದು, ಇವು ಯಾವುದನ್ನು ಕೂಡ ನಮ್ಮ ತರ್ಕವಾಕ್ಯದಲ್ಲಿ ಬಳಸ್ಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ತರ್ಕವಾಕ್ಯಗಳಲ್ಲಿ ಯಾವಾಗಲೂ ಸರಳವಾಗಿ ಇರಬೇಕು, ಸುಲಭವಾಗಿ ಇರಬೇಕು. ಅದನ್ನು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅನ್ನ ಮಾತ್ರ ಹೊಂದಿರ್ತಕ್ಕಂಥ ಅಂಶಗಳನ್ನ ಅದು ಇದ್ದಾಗ ಮಾತ್ರ ಅದನ್ನ ನಾವು ತರ್ಕವಾಕ್ಯಗಳಂತೇಳಿ ಕರೀಲಿಕ್ಕೆ ಸಾಧ್ಯ. ಆದ್ರೆ ವ್ಯಾಕರಣ ವಾಕ್ಯಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ತರ್ಕ ವಾಕ್ಯಗಳಿಗಿಂತ ಅದು ಸ್ವಲ್ಪ ವ್ಯತ್ಯಾಸದಿಂದ ಕೂಡಿರೋದನ್ನ ಕಾಣ್ತೇವೆ. ಇಲ್ಲಿ ವ್ಯಾಕರಣ ವಾಕ್ಯಗಳಲ್ಲಿ ನಾವು ಎಲ್ಲ ಕಾಲವನ್ನ ಪರಿಗಣಿಸ್ತೇವೆ. ಅದು ಭೂತಕಾಲ ಆಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು, ಭವಿಷ್ಯತ್ ಕಾಲ ಆಗಿರ್ಬೋದು. ಆ ಎಲ್ಲ ಕಾಲಗಳಲ್ಲೂ ವಿಷಯಗಳನ್ನ ಪ್ರಸ್ತಾಪ ಮಾಡುವಂತಹ ಒಂದು ಅವಕಾಶ ಇದೆ. ಆದ್ರೆ ತರ್ಕ ವಾಕ್ಯಗಳನ್ನ ನಾವು ವರ್ತಮಾನ ಕಾಲಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ತೇವೆ. ಯಾಕಂದ್ರೆ ಈಗ ಇರ್ತಕ್ಕಂಥ ವಿಷಯಗಳನ್ನ ಕುರಿತು ಮಾತ್ರ ನಾವು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವೇ ತರ್ಕಶಾಸ್ತ್ರ. ಯಾಕಂದ್ರೆ ಮಾನವನ ಆಲೋಚನೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಅದಾಗಿರೋದ್ರಿಂದ ಅಲ್ಲಿ ಹಾಗೆ ಹೋಗಿರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವಿಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಹಾಗೆ ಮುಂದೆ ಬರ್ತಕ್ಕಂಥ ಭವಿಷ್ಯತ್ ಕಾಲದ ವಿಷಯಗಳನ್ನು ಕುರಿತು ನಾವಿಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ತರ್ಕಶಾಸ್ತ್ರ ಅಂದ್ರೆ ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ಕುರಿತು ಆಲೋಚನೆ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನೇ ನಾವಿಲ್ಲಿ ತರ್ಕಶಾಸ್ತ್ರ ಅಂತೇಳಿ ಕರೆದಿರೋದ್ರಿಂದ ಇಲ್ಲಿ ವರ್ತಮಾನ ಕಾಲಕ್ಕೆ ಅನುಗುಣವಾಗಿ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನೇ ನಾವಿಲ್ಲಿ ತರ್ಕಶಾಸ್ತ್ರ ಅಂತೇಳಿ ಕರಿತೀವಿ. ಹಾಗೆ ತರ್ಕ ವಾಕ್ಯಗಳು ಸಹ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಹಾಗಾಗಿ ನಮಗೆ ಯಾವುದೇ ಇಲ್ಲಿ ಭೂತಕಾಲದ ವಿಷಯಗಳನ್ನಾಗ್ಲಿ ಭವಿಷ್ಯತ್ ಕಾಲದ ವಿಷಯಗಳನ್ನಾಗ್ಲಿ ನಾವಿಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾವಿಲ್ಲಿ ವ್ಯಾಕರಣ ವಾಕ್ಯದಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲ ವಿಷಯಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡಬಹುದು. ಆದ್ರೆ ನಮ್ಮ ತರ್ಕ ವಾಕ್ಯದಲ್ಲಿ ಮೊದಲು ಉದ್ದೇಶ ಪದವೇ ಬಂದಿರಬೇಕು. ಉದ್ದೇಶ ಪದದ ನಂತರವೇ ನಾವಿಲ್ಲಿ ಪ್ರೆಡಿಕೇಟ್ ಅನ್ನ ಅಥವಾ ವಿಧೇಯ ಪದವನ್ನ ನಾವು ಸೂಚಿಸಬೇಕು. ಆ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಒಟ್ಟುಗೂಡಿಸುವಂತಹ ಒಂದು ಸಂಯೋಜನೆಯನ್ನ ನಾವಲ್ಲಿ ಕಾಣ್ತೇವೆ. ಇದೇ ನಾವಿಲ್ಲಿ ತರ್ಕ ವಾಕ್ಯಗಳು ಅಂತೇಳಿ ಕರಿತೇವೆ. ಹಾಗೆ ತರ್ಕ ವಾಕ್ಯದಲ್ಲಿ ನಾನೀಗಾಗಲೇ ಎಲ್ಲವೂ ಸರಳ ರೂಪದಲ್ಲಿ ಇರಬೇಕು. ಅದು ಮತ್ತೊಬ್ಬರಿಗೆ ಸುಲಭವಾಗಿ ಅರ್ಥ ಆಗುವಂತಹ ಒಂದು ವಿಷಯಗಳೇ ಆಗಿರ್ಬೇಕು. ಹಾಗಾಗಿ ಅಲ್ಲಿ ನಾವಿಲ್ಲಿ ಯಾವುದೇ ಒಂದು ಕ್ಲಿಷ್ಟಕರವಾದ ಸಂದಿಗ್ಧತೆಯಿಂದ ಕೂಡಿರ್ತಕ್ಕಂಥ ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾಪ ಮಾಡುವ ಹಾಗಿಲ್ಲ. ಇದಿಷ್ಟು ವ್ಯಾಕರಣಕ್ಕೂ ಮತ್ತು ತರ್ಕಶಾಸ್ತ್ರಕ್ಕೂ ತರ್ಕವಾಕ್ಯಕ್ಕೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸಗಳಂತೇಳಿ ನಾನು ಹೇಳ್ತೇನೆ. ನೆಕ್ಸ್ಟ್ ಕಾನ್ಸೆಪ್ಟ್ ಶಬ್ದಗಳು ಅಂತೇಳಿ ಬರುತ್ತೆ. ಶಬ್ದಗಳು ಹಾಗೇನೆ ಪದಗಳಂತೇಳಿ ಕರಿತೀವಿ. ಹಾಗೇನೆ ಉದ್ದೇಶ ಪದ ಅಂದ್ರೆ ಏನು, ವಿಧೇಯ ಪದ ಅಂದ್ರೆ ಏನು ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಉದ್ದೇಶ ಪದ ಮತ್ತು ವಿಧೇಯ ಪದ. ಇಲ್ಲಿ ಶಬ್ದಗಳು ಅಂತಂದ್ರೆ ಅಕ್ಷರಗಳಿಂದ ತಯಾರಾದ ಉಪಯುಕ್ತವಾದ ಒಂದು ಶಬ್ದಕ್ಕೆ, ಅಕ್ಷರಗಳಿಂದ ತಯಾರಾದ ಉಪಯುಕ್ತವಾದ ಸಂಜ್ಞೆ
ಇದಕ್ಕೆ ನಾವು ಶಬ್ದ ಅನ್ನೋ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ. ಶಬ್ದ ಅಂದ್ರೆ ಏನು? ಅಕ್ಷರಗಳಿಂದ ತಯಾರಾದ ಉಪಯುಕ್ತವಾದ ಸಂಜ್ಞೆಗೆ ನಾವಿಲ್ಲಿ ಶಬ್ದ ಅಂತೇಳಿ ಕರಿತೀವಿ. ಹಾಗೆ ಪದ ಅಂದ್ರೆ ಶಬ್ದ ಅಥವಾ ಶಬ್ದಗಳ ಸಮುದಾಯದಿಂದ, ಪದ ಅಂದ್ರೆ ಶಬ್ದ ಅಥವಾ ಶಬ್ದಗಳ ಸಮುದಾಯದಿಂದ ರೂಪಿತವಾಗಿದ್ದು ತರ್ಕವಾಕ್ಯದ ಉದ್ದೇಶ ಅಥವಾ ವಿಧೇಯವಾಗಿರುತ್ತದೆ. ಉದಾಹರಣೆಗೆ ಮಾನವರು ಮಧ್ಯರಾಗಿದ್ದಾರೆ. ಈಗ ಉದಾಹರಣೆ ಕೊಡೋದಾದ್ರೆ ಮಾನವರು ಮಧ್ಯರಾಗಿದ್ದಾರೆ. ನೆಕ್ಸ್ಟ್ ಉದ್ದೇಶ ಮತ್ತು ವಿಧೇಯ ಪದಗಳು. ಉದ್ದೇಶ ಮತ್ತು ವಿಧೇಯ ಪದಗಳನ್ನ ನಾನು ಈಗಾಗಲೇ ಹೇಳಿದೆ. ಉದ್ದೇಶ ಪದ ಅಂದ್ರೆ ಏನು, ವಿಧೇಯ ಪದಗಳಂದ್ರೆ ಏನು ಅಂತೇಳಿ. ನಮ್ಮ ತರ್ಕವಾಕ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥ 2 ಅಂಶಗಳು ಕೂಡ ಹೌದು. ಉದ್ದೇಶ ಮತ್ತು ವಿಧೇಯ ಪದಗಳು ನಮ್ಮ ತರ್ಕವಾಕ್ಯದಲ್ಲಿರ್ತಕ್ಕಂಥ ಮುಖ್ಯವಾದ 2 ಅಂಶಗಳು. ತರ್ಕವಾಕ್ಯ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಒಳಗೊಂಡಿರ್ಬೇಕು. ಇಲ್ಲಿ ಉದ್ದೇಶ ಪದ ಅಂದ್ರೆ ಏನು, ಯಾವುದರ ವಿಷಯಕ್ಕೆ, ಉದ್ದೇಶ ಪದ ಅಂದ್ರೆ ಏನು, ಯಾವುದರ ವಿಷಯಕ್ಕೆ ಒಂದು ಸಂಗತಿಯನ್ನ ತಿಳಿಸುವಂತದ್ದನ್ನ ನಾವಿಲ್ಲಿ ಉದ್ದೇಶ ಪದ ಅಂತೇಳಿ ಕರಿತೀವಿ. ಅಥವಾ ವಿಷಯವನ್ನ ಒಳಗೊಂಡಿರುವಂತದ್ದನ್ನೇ ನಾವು ಉದ್ದೇಶ ಪದ ಅಥವಾ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಹಾಗೆ ವಿಧೇಯ ಪದ ಅಂದ್ರೆ ಏನನ್ನ ತಿಳಿಸುವಂತದ್ದು. ಅಲ್ಲಿ ಈಗ ಒಂದು ವಿಷಯ ಅಂತೇಳಿ ತಗೊಂಡಾಗ ವಿಷಯಕ್ಕೆ ಏನಾದ್ರೂ ಒಂದು ಗುಣವಿಶೇಷಣ ಇರ್ಬೇಕು. ಆ ಗುಣವಿಶೇಷಣವನ್ನೇ ನಾವಿಲ್ಲಿ ಉದ್ದೇಶ ಪದ ಅಥವಾ ಪ್ರೆಡಿಕೇಟ್ ಅಂತೇಳಿ ಕರಿತೀವಿ. ಇದನ್ನ ನಾವಿಲ್ಲಿ ಈಗ ತರ್ಕವಾಕ್ಯದ ಏನಾಗಿರ್ಬೇಕು, 2 ಅಂಶಗಳನ್ನ ಒಳಗೊಂಡಿರ್ಬೇಕು. ಆ 2 ಅಂಶಗಳೇನಪ್ಪಾ ಅಂತಂದ್ರೆ ಉದ್ದೇಶ ಪದ ಮತ್ತು ವಿಧೇಯ ಪದವಾಗಿರುತ್ತದೆ. ಉದ್ದೇಶ ಪದ ಅಂದ್ರೆ ಒಂದು ಸಂಗತಿ ಅಥವಾ ವಿಷಯವನ್ನ ಒಳಗೊಂಡಿರುವಂತದ್ದು. ಹಾಗೆ ವಿಧೇಯ ಪದ ಅಂದ್ರೆ ಅದಕ್ಕೆ ಒಂದು ಗುಣವಿಶೇಷಣವನ್ನ ಅದು ಸೂಚಿಸುವಂತಹ ಒಂದು ಕ್ರಿಯೆಯಾಗಿರುತ್ತದೆ. ಹಾಗಾಗಿ ತರ್ಕವಾಕ್ಯಗಳು ಏನಾಗಿರ್ಬೇಕು, ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಒಳಗೊಂಡಿರ್ಬೇಕು. ನೆಕ್ಸ್ಟ್ ಪದಗಳ ವರ್ಗೀಕರಣವನ್ನ ನೋಡೋಣ. ಪದಗಳ ವರ್ಗೀಕರಣ ಅಂದ್ರೆ ಏನು? ಪದಗಳ ವರ್ಗೀಕರಣದಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿವೆ? ಈಗ ಪದಗಳ ವರ್ಗೀಕರಣದಲ್ಲಿ ಒಟ್ಟು 7 ವಿಧಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ಈ ಪದಗಳ ವರ್ಗೀಕರಣವನ್ನ ನಿಮ್ಗೆ 10 ಅಂಕಗಳಿಗೆ ಕೇಳ್ತಾರೆ. ಪದಗಳ ವರ್ಗೀಕರಣವನ್ನ ವಿವರಿಸಿ ಅಂತಾನೆ ಹೇಳ್ತಾರೆ. ಅಥವಾ ಪದಗಳ ವರ್ಗೀಕರಣದಲ್ಲಿ ಬರ್ತಕ್ಕಂಥ ಒಂದೊಂದು ಅಂಶಗಳನ್ನು ಕೂಡ ನಿಮ್ಗೆ 1 ಅಂಕಗಳಿಗೆ ಕೇಳ್ತಾರೆ. ಪದಗಳ ವರ್ಗೀಕರಣ, ಇಲ್ಲಿ ಪದಗಳ ವರ್ಗೀಕರಣದಲ್ಲಿ ಒಟ್ಟು 7 ವಿಧಗಳಿವೆ. ಒಂದು ಸರಳ ಮತ್ತು ಸಂಕೀರ್ಣ ಪದಗಳಂತೇಳಿ ಕರಿತೀವಿ. ಮೊದಲನೇದು ಸರಳ ಮತ್ತು ಸಂಕೀರ್ಣ ಪದಗಳು. ಎರಡನೇದು ವಿಶಿಷ್ಟ ಮತ್ತು ಸಾಮಾನ್ಯ ಪದಗಳು. ವಿಶಿಷ್ಟ ಮತ್ತು ಸಾಮಾನ್ಯ ಪದಗಳು. ನೆಕ್ಸ್ಟ್ ಮೂರನೇದು ವ್ಯಷ್ಟಿ ಮತ್ತು ಸಮಷ್ಟಿ ಪದ. ವ್ಯಷ್ಟಿ ಮತ್ತು ಸಮಷ್ಟಿ ಪದ. ಸಮಷ್ಟಿ ಪದ. 4ನೇದು ವಸ್ತುವಾಚಕ ಮತ್ತು ಭಾವವಾಚಕ. ವಸ್ತುವಾಚಕ ಮತ್ತು ಭಾವವಾಚಕ. ನೆಕ್ಸ್ಟ್ 5th one ಭಾವಾತ್ಮಕ, ನಿಷೇಧಾತ್ಮಕ, ಮತ್ತು ಅಭಾವಾತ್ಮಕ. ನೆಕ್ಸ್ಟ್ 6th one ನಿರಪೇಕ್ಷ ಮತ್ತು ಸಾಪೇಕ್ಷ ಪದಗಳು. ನಿರಪೇಕ್ಷ ಮತ್ತು ಸಾಪೇಕ್ಷ ಪದಗಳು. 7th one ಲಾಸ್ಟ್ one ಸಗುಣವಾಚಕ ಪದಗಳು. ಸಗುಣವಾಚಕ ಪದಗಳು ಮತ್ತು ಅಗುಣವಾಚಕ ಪದಗಳು. ಅಗುಣವಾಚಕ ಪದಗಳು. ಇದಿಷ್ಟು ಪದಗಳ ವರ್ಗೀಕರಣಗಳು. ತರ್ಕವಾಕ್ಯದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್. ಹಾಗೆ ತರ್ಕವಾಕ್ಯಕ್ಕೂ ವ್ಯಾಕರಣ ವಾಕ್ಯಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಹಾಗೆ ಶಬ್ದ ಅಂದ್ರೆ ಅಕ್ಷರಗಳಿಂದ ತಯಾರಾದ ಉಪಯುಕ್ತವಾದ ಒಂದು ಸಂಜ್ಞೆ. ಹಾಗೆ ಪದ ಅಂದ್ರೆ ಶಬ್ದ ಅಥವಾ ಶಬ್ದಗಳ ಸಮೂಹದಿಂದ
ರೂಪಿತವಾಗ್ತಕ್ಕಂಥ ಒಂದು ತರ್ಕವಾಕ್ಯಕ್ಕೆ ನಾವಿಲ್ಲಿ ಉದ್ದೇಶ ಪದಗಳು, ವಿಧೇಯ ಪದಗಳು ಕೂಡ ಸೇರ್ಕೊಂಡಿರುತ್ತೆ. ಹಾಗೆ ಉದ್ದೇಶ ಪದ ಅಂದ್ರೆ ವಿಷಯಗಳನ್ನ ಅಥವಾ ಸಂಗತಿಗಳನ್ನ ಒಳಗೊಂಡಿರುವಂತದ್ದು. ಹಾಗೆ ವಿಧೇಯ ಪದ ಯಾವುದರ ವಿಷಯದ ಒಂದು ಅಂಶವನ್ನ ಅಲ್ಲಿ ಒಳಗೊಂಡಿದೆಯೋ ಅದಕ್ಕೆ ಗುಣವಿಶೇಷಣವನ್ನ ಸೂಚಿಸುವುದಕ್ಕೆ ನಾವಿಲ್ಲಿ ವಿಧೇಯ ಪದ ಅಥವಾ ಪ್ರೆಡಿಕೇಟ್ ಅಂತ ಹೇಳಿ ಕರಿತೇವೆ. ಹಾಗೆ ಪದಗಳ ವರ್ಗೀಕರಣಕ್ಕೆ ಬಂದಾಗ ಪದಗಳ ವರ್ಗೀಕರಣದಲ್ಲಿ ಮುಖ್ಯವಾಗಿ 7 ವಿಧಗಳನ್ನಾಗಿ ನಾವು ವರ್ಗೀಕರಣ ಮಾಡಲಾಗಿದೆ. ಒಂದು ಸರಳ ಪದಗಳು ಮತ್ತು ಸಂಕೀರ್ಣ ಪದಗಳು, ಎರಡನೇದು ವಿಶಿಷ್ಟ ಪದಗಳು ಮತ್ತು ಸಾಮಾನ್ಯ ಪದಗಳು, ವ್ಯಷ್ಟಿ ಪದಗಳು ಮತ್ತು ಸಮಷ್ಟಿ ಪದಗಳು, ಫೋರ್ತ್ ಒನ್ ವಸ್ತುವಾಚಕ ಪದಗಳು ಮತ್ತು ಭಾವವಾಚಕ ಪದಗಳು, ಹಾಗೆ 5ನೇದು ಭಾವಾತ್ಮಕ, ನಿಷೇಧಾತ್ಮಕ, ಅಭಾವಾತ್ಮಕ ಪದಗಳು, ಹಾಗೆ 6ನೇದು ನಿರಪೇಕ್ಷ, ಸಾಪೇಕ್ಷ ಪದಗಳು ಅಂತೇಳಿ ಕರಿತೇವೆ. 7ನೇದು ಸಗುಣವಾಚಕ ಪದಗಳು ಮತ್ತು ಅಗುಣವಾಚಕ ಪದಗಳು. ಇವುಗಳನ್ನು ನಾವು ಪದಗಳ ವರ್ಗೀಕರಣಗಳಂತೇಳಿ ಕರಿತೇವೆ. ಈ ಪದಗಳ ವರ್ಗೀಕರಣದಲ್ಲಿ ನಿಮ್ಗೆ 10 ಅಂಕಗಳಿಗೆ ಕೇಳ್ತಾರೆ. ಸರಳ ಮತ್ತು ಸಂಕೀರ್ಣ ಪದ ಅಂದ್ರೆ ಏನು ಅಂತೇಳಿ ಒಂದು ಅಂಕಗಳಿಗೂ ಕೇಳಬಹುದು. ಹಾಗೆ ವಿಶಿಷ್ಟ ಪದಗಳಂದ್ರೇನು, ಸಾಮಾನ್ಯ ಪದಗಳಂದ್ರೇನು ಅದನ್ನ ಉದಾಹರಣೆ ಸಹಿತ ವಿವರಿಸಿ ಅಂತೇಳಿ ಕೂಡ ಕೇಳಬಹುದು. ಹಾಗೆ ವ್ಯಷ್ಟಿ ಪದ ಅಂದ್ರೇನು, ಸಮಷ್ಟಿ ಪದ ಅಂದ್ರೇನು ಅಂತೇಳಿ ಮತ್ತೆ 1 ಮಾರ್ಕ್ಸ್ಗೆ ಕೇಳಬಹುದು. ಹಾಗೆ ವಸ್ತುವಾಚಕ ಅಂದ್ರೇನು, ಭಾವರೂಪಕ ಪದಗಳಂದ್ರೇನು, ಅವುಗಳಿಗೆ ಉದಾಹರಣೆ ಕೊಡಿ ಅಂತೇಳಿ ಕೂಡ ಕೇಳಬಹುದು. ಹಾಗೆ ಭಾವಾತ್ಮಕ ಅಂದ್ರೇನು, ನಿಷೇಧಾತ್ಮಕ ಅಂದ್ರೇನು, ಅಭಾವಾತ್ಮಕ ಪದಗಳಂದ್ರೇನು ಅಂತೇಳಿ 1 ಅಂಕಗಳಿಗೆ ಕೇಳಬಹುದು. ಹಾಗೆ ನಿರಪೇಕ್ಷ ಮತ್ತು ಸಾಪೇಕ್ಷ ಪದಗಳಂದ್ರೇನು ಅದನ್ನ ಉದಾಹರಣೆ ಕೊಡಿ ಅಂತೇಳಿ ಕೂಡ ಕೇಳಬಹುದು. ಹಾಗೆ ಸಗುಣವಾಚಕ ಅಂದ್ರೇನು, ಅಗುಣವಾಚಕ ಪದಗಳಂದ್ರೇನು ಅಂತೇಳಿ ನೋಡೋಣ. ಇದಿಷ್ಟು ಪದಗಳ ವರ್ಗೀಕರಣದಲ್ಲಿ ಬರ್ತಕ್ಕಂಥ 7 ವಿಧಗಳು. ಈಗ ಒಂದೊಂದಾಗಿ ನೋಡೋಣ. ಸರಳ ಮತ್ತು ಸಂಕೀರ್ಣ ಪದಗಳಂದ್ರೆ ಏನು? ಇಲ್ಲಿ ಸರಳ ಪದಗಳಂದ್ರೆ ಏನು? ಒಂದೇ ಒಂದು ಶಬ್ದದಿಂದ ಕೂಡಿರ್ತಕ್ಕಂಥ ಒಂದು ವಾಕ್ಯಕ್ಕೆ ಅಥವಾ ಪದಕ್ಕೆ ನಾವಿಲ್ಲಿ ಸರಳ ಪದಗಳಂತೇಳಿ ಕರಿತೇವೆ. ಸರಳ ಪದ ಅಂದ್ರೆ ಏನು? ಒಂದೇ ಒಂದು ಶಬ್ದದಿಂದ ಉಂಟಾಗುವ ಪದಕ್ಕೆ ನಾವು ಸರಳ ಪದಗಳಂತೇಳಿ ಕರಿತೀವಿ. ಸರಳ ಪದ ಅಂದ್ರೇನು? ಒಂದೇ ಒಂದು ಶಬ್ದದಿಂದ ಉಂಟಾಗುವಂತಹ ಒಂದು ಪದಕ್ಕೆ ನಾವಿಲ್ಲಿ ಸರಳ ಪದಗಳಂತೇಳಿ ಕರಿತೀವಿ. ಉದಾಹರಣೆಗೆ ಮನುಷ್ಯ ಅಂತೇಳಿ ನಾವು ಕರಿಬೋದು. ಉದಾಹರಣೆಗೆ ಮನುಷ್ಯ, ಗಾಂಧೀಜಿ ಮತ್ತು ಕುದುರೆ, ಇವುಗಳನ್ನು ನಾವು ಸರಳ ಪದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ಸರಳ ಪದ ಅಂದ್ರೇನು? ಒಂದೇ ಒಂದು ಶಬ್ದದಿಂದ ಉಂಟಾಗುವ ಪದಕ್ಕೆ ನಾವು ಸರಳ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಮನುಷ್ಯ, ಗಾಂಧೀಜಿ, ಕುದುರೆ ಇತ್ಯಾದಿ. ಹಾಗೆ ಸಂಕೀರ್ಣ ಪದಗಳಂದ್ರೇನು? ಒಂದಕ್ಕಿಂತ, ಸಂಕೀರ್ಣ ಅಂದ್ರೆ ಇಲ್ಲಿ ಆ ಪದದಲ್ಲೇ ಇದೆ ಹೊಂದ, ಒಂದಕ್ಕಿಂತ ಹೆಚ್ಚು ಶಬ್ದದಿಂದ ಉಂಟಾಗ್ತಕ್ಕಂಥ ಪದಗಳಿಗೆ ನಾವು ಸಂಕೀರ್ಣ ಪದಗಳು ಅಥವಾ ಸಂಯೋಜಕ ಪದಗಳಂತೇಳಿ ಕರಿತೇವೆ. ಸಂಕೀರ್ಣ ಪದಗಳಂದ್ರೆ ಒಂದಕ್ಕಿಂತ ಹೆಚ್ಚು ಪದಗಳಿಂದ, ಶಬ್ದಗಳಿಂದ ಉಂಟಾಗ್ತಕ್ಕಂಥ ಒಂದು ಪದಕ್ಕೆ ಅಲ್ಲಿ ಸಂಕೀರ್ಣ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಬುದ್ಧಿವಂತ ವಿದ್ಯಾರ್ಥಿ, ಪ್ರಾಮಾಣಿಕ ಮನುಷ್ಯ, ಮೈಸೂರು ವಿಶ್ವವಿದ್ಯಾನಿಲಯ. ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಪದಗಳಂದ್ರೆ ಏನು ಅಂತೇಳಿ ನೋಡಿದ್ದೀವಿ. ಈಗ ವಿಶಿಷ್ಟ ಮತ್ತು ಸಾಮಾನ್ಯ ಪದಗಳಂದ್ರೆ ಏನು ಅಂತೇಳಿ ನೋಡೋಣ. ಹೀಗೆ ವಿಶಿಷ್ಟ ಪದಗಳಂತಂದ್ರೆ ಒಂದೇ ವ್ಯಕ್ತಿ, ವಸ್ತು ಮತ್ತು ಸ್ಥಳವನ್ನ ಸೂಚಿಸುವ ಪದಕ್ಕೆ ನಾವು ವಿಶಿಷ್ಟ ಪದಗಳಂತೇಳಿ ಕರಿತೀವಿ. ವಿಶಿಷ್ಟ ಪದ ಅಂದ್ರೇನು? ಒಂದೇ ಒಂದು ವ್ಯಕ್ತಿ ಇರಬೇಕು, ವಸ್ತು, ಸ್ಥಳವನ್ನ ಸೂಚಿಸುವಂತಹ ಪದಕ್ಕೆ ನಾವಿಲ್ಲಿ ವಿಶಿಷ್ಟ ಪದ ಅಂತೇಳಿ ಕರಿತೇವೆ. ವಿಶಿಷ್ಟ ಪದಕ್ಕೆ ಉದಾಹರಣೆ ಮೈಸೂರು, ನೆಹರು, ತಾಜ್ ಮಹಲ್. ಇತ್ಯಾದಿಯನ್ನ ಕೊಡಬಹುದು. ವಿಶಿಷ್ಟ ಪದಗಳೆಂದ್ರೇನು? ಒಂದೇ ವ್ಯಕ್ತಿ, ವಸ್ತು, ಸ್ಥಳವನ್ನ ಸೂಚಿಸುವಂತಹ ಪದಕ್ಕೆ ನಾವಿಲ್ಲಿ ವಿಶಿಷ್ಟ ಪದಗಳಂತೇಳಿ ಕರಿತೀವಿ. ಉದಾಹರಣೆಗೆ ಮೈಸೂರು, ನೆಹರು, ತಾಜ್ ಮಹಲ್. ಹಾಗೆ ಸಾಮಾನ್ಯ ಪದಗಳಂದ್ರೇನು? ಸಾಮಾನ್ಯ ಪದಗಳಂದ್ರೆ ವಸ್ತು, ವ್ಯಕ್ತಿ ಮತ್ತು ಸ್ಥಳವನ್ನ ಗುಂಪಿನಲ್ಲಿ ಸೂಚಿಸೋದು. ಸಾಮಾನ್ಯ ಪದಗಳಂದ್ರೇನು? ವಸ್ತು, ವ್ಯಕ್ತಿ ಮತ್ತು
ಸ್ಥಳವನ್ನ ಗುಂಪಿನಲ್ಲಿ ಸೂಚಿಸುವ ಪದಗಳನ್ನೇ ನಾವಿಲ್ಲಿ ಸಾಮಾನ್ಯ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಕಾಲೇಜ್ ಅಂತೇಳಿ ಹೇಳ್ಬೋದು. ಉದಾಹರಣೆಗೆ ಕಾಲೇಜು, ಮನುಷ್ಯ ಇತ್ಯಾದಿ. ಹಾಗೆ ವ್ಯಷ್ಟಿ ಮತ್ತು ಸಮಷ್ಟಿ ಪದಗಳಂದ್ರೇನು? ವ್ಯಷ್ಟಿ ಪದಗಳು ಮತ್ತು ಸಮಷ್ಟಿ ಪದಗಳಂದ್ರೆ ಏನು? ಇಲ್ಲಿ ವ್ಯಷ್ಟಿ ಪದಗಳಂದ್ರೆ ವಸ್ತು, ವ್ಯಕ್ತಿ, ಸ್ಥಳವನ್ನ ಗುಂಪಿನಿಂದ ಪ್ರತ್ಯೇಕಿಸುವುದು. ವ್ಯಷ್ಟಿ ಪದಗಳಂತಂದ್ರೆ ವಸ್ತು, ವ್ಯಕ್ತಿ ಮತ್ತು ಸ್ಥಳವನ್ನ ಗುಂಪಿನಿಂದ ಪ್ರತ್ಯೇಕಿಸುವುದಕ್ಕೆ ನಾವಿಲ್ಲಿ ವ್ಯಷ್ಟಿ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಸೈನಿಕ, ಭೂಮಿಯನ್ನ ನಾವು ಉದಾಹರಣೆಯಾಗಿ ಕೊಡಬಹುದು. ಸೈನಿಕ, ಭೂಮಿಯನ್ನ ಉದಾಹರಣೆಯಾಗಿ ಕೊಡಬಹುದು. ಹಾಗೆ ಸಮಷ್ಟಿ ಪದಗಳಂದ್ರೆ ಏನು? ಸಮಷ್ಟಿ ಪದಗಳು ಅಂದ್ರೆ ಏನು? ಸಮಷ್ಟಿ ಪದಗಳಂತಂದ್ರೆ ಮತ್ತೆ ವಸ್ತು, ವ್ಯಕ್ತಿ, ಸ್ಥಳದ ಗುಂಪನ್ನ ಸೂಚಿಸುವ. ಸಮಷ್ಟಿ ಪದ ಅಂದ್ರೆ ಗುಂಪಿನಲ್ಲಿ ಸೂಚಿಸುವ ಪದಗಳಿಗೆ ನಾವಿಲ್ಲಿ ಸಮಷ್ಟಿ ಪದಗಳಂತೇಳಿ ಕರಿತೀವಿ. ಹಾಗೆ ವಸ್ತುವಾಚಕ ಮತ್ತು ಭಾವವಾಚಕ ಪದಗಳಂತಂದ್ರೆ ಅಸ್ತಿತ್ವದಲ್ಲಿರುವಂತಹ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸ್ಥಳವನ್ನ ಸೂಚಿಸುವಂತಹ ಪದಕ್ಕೆ ನಾವಿಲ್ಲಿ ವಸ್ತುವಾಚಕ ಪದಗಳಂತೇಳಿ ಕರಿತೀವಿ. ಉದಾಹರಣೆಗೆ ಶಾಲೆ, ಪುಸ್ತಕ, ಅಶೋಕ ಇತ್ಯಾದಿ. ಹಾಗೆಯೇ ವಸ್ತು ಮತ್ತು ವ್ಯಕ್ತಿಯಲ್ಲಿರುವ ಗುಣವನ್ನ ಪ್ರತ್ಯೇಕಿಸಿ ತಿಳಿಸುವ ಪದಕ್ಕೆ ನಾವಿಲ್ಲಿ ಭಾವವಾಚಕ ಪದಗಳಂತೇಳಿ ಕರಿತೇವೆ. ಈ ಭಾವವಾಚಕ ಪದವು ಗುಣವನ್ನ ಮಾತ್ರ ಒಳಗೊಂಡಿರುವಂತದ್ದಾಗಿರುತ್ತದೆ. ಉದಾಹರಣೆಗೆ ಮೃದುತ್ವ, ಸೌಂದರ್ಯ, ಪ್ರಾಮಾಣಿಕತೆ ಇತ್ಯಾದಿ. ಹಾಗೆ ಐದನೇದು ಭಾವಾತ್ಮಕ, ನಿಷೇಧಾತ್ಮಕ ಮತ್ತು ಅಭಾವಾತ್ಮಕ ಪದಗಳಂದ್ರೇನು? ಇಲ್ಲಿ ಭಾವಾತ್ಮಕ ಪದವು ಅಸ್ತಿತ್ವದಲ್ಲಿರ್ತಕ್ಕಂಥ ವಸ್ತು ಅಥವಾ ಲಕ್ಷಣವನ್ನ ಸೂಚಿಸುವ ಪದ ಆಗಿರಬೇಕು. ಅಂದ್ರೆ ಇರುವ ವಸ್ತು ಅಥವಾ ಗುಣವನ್ನ ಇದು ಸೂಚಿಸುತ್ತದೆ. ಉದಾಹರಣೆಗೆ ಸಂತೋಷ, ಸ್ವಾರ್ಥ, ಉಪಯುಕ್ತ ಇತ್ಯಾದಿ. ಹಾಗೆ ನಿಷೇಧಾತ್ಮಕ ವಸ್ತುಗಳು ಅದರ ಪದವೇ ಸೂಚಿಸುವ ಹಾಗೆ ವಸ್ತು ಅಥವಾ ವ್ಯಕ್ತಿಯ ಗುಣದ ಅಭಾವವನ್ನ ಅದು ಒಳಗೊಂಡಿರ್ಬೇಕು. ಉದಾಹರಣೆಗೆ ಅಸಂತೋಷ, ನಿಸ್ವಾರ್ಥ, ನಿರುಪಯುಕ್ತ ಇತ್ಯಾದಿಗಳನ್ನ ನಾವು ನಿಷೇಧಾತ್ಮಕ ಪದಗಳಂತೇಳಿ ಕರಿತೀವಿ. ನಿಷೇಧಾತ್ಮಕ ಪದ ಅಂದ್ರೆ ವ್ಯಕ್ತಿಯ ಗುಣದ ಅಭಾವವನ್ನ ಅದು ಒಳಗೊಂಡಿರ್ಬೇಕು. ಹಾಗೆ ಅಭಾವಾತ್ಮಕ ಪದ ಅಂತಂದ್ರೆ ಅಲ್ಲಿ ಇರಲೇಬೇಕಾದಂತಹ ಗುಣ ಸದ್ಯದಲ್ಲಿ ಲೋಪವಾಗಿರ್ಬೇಕು. ಇಂಥದನ್ನೇ ನಾವಿಲ್ಲಿ ಅಭಾವಾತ್ಮಕ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಕುರುಡು, ಕಿವುಡು, ಕುಂಟು ಇತ್ಯಾದಿಗಳನ್ನ ನಾವಿಲ್ಲಿ ಅಭಾವಾತ್ಮಕ ಪದಗಳಂತೇಳಿ ಕರಿತೇವೆ. ನೆಕ್ಸ್ಟ್ ಆರನೇದು ನಿರಪೇಕ್ಷ ಪದಗಳು ಅಂದ್ರೆ ಏನು? ಸಾಪೇಕ್ಷ ಪದಗಳಂದ್ರೆ ಏನು? ಇಲ್ಲಿ ನಿರಪೇಕ್ಷ ಪದ ಅಂದ್ರೆ ಸ್ವತಂತ್ರವಾಗಿ ಅರ್ಥ ಕೊಡುವ ಪದವನ್ನ ನಾವಿಲ್ಲಿ ನಿರಪೇಕ್ಷ ಪದಗಳಂತೇಳಿ ಕರಿತೇವೆ. ಯಾವುದರ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಪೂರ್ಣ ಅರ್ಥವನ್ನ ಸೂಚಿಸುವ ಪದಗಳಿಗೆ ನಾವಿಲ್ಲಿ ನಿರಪೇಕ್ಷ ಪದಗಳಂತೇಳಿ ಕರಿತೇವೆ. ಉದಾಹರಣೆಗೆ ಹೂವು, ಕುದುರೆ, ಬೆಳ್ಳಿ ಇತ್ಯಾದಿಯನ್ನ ಉದಾಹರಣೆಗೆ ಕೊಡಬಹುದು. ಹಾಗೆ ಸಾಪೇಕ್ಷ ಪದಗಳಂದ್ರೆ ಏನು? ಸಾಪೇಕ್ಷ ಪದ ಅಂತಂದ್ರೆ ಬೇರೊಂದು ಪದದ ಸಹಾಯದಿಂದ ಪೂರ್ಣ ಅರ್ಥವನ್ನ ಕೊಡುವಂತದ್ದಾಗಿರ್ಬೇಕು. ಅಂದ್ರೆ ಇದೊಂದು ಸಂಬಂಧ ಸೂಚಕ ಪದವಾಗಿರುತ್ತದೆ. ಉದಾಹರಣೆಗೆ ಅಣ್ಣ, ಮಗು, ಶಿಕ್ಷಕ ಇತ್ಯಾದಿ. ನೆಕ್ಸ್ಟ್ ಏಳನೇದು ಸಗುಣವಾಚಕ ಪದಗಳು ಮತ್ತು ಅಗುಣವಾಚಕ ಪದಗಳಂದ್ರೆ ಏನು? ಇಲ್ಲಿ ಸಗುಣವಾಚಕ ಪದಗಳಂದ್ರೆ ವಸ್ತು ಮತ್ತು ವ್ಯಕ್ತಿಯನ್ನ ಸೂಚಿಸುವುದರ ಜೊತೆಗೆ ಲಕ್ಷಣವನ್ನ ಇದು ಸೂಚಿಸಿರಬೇಕು. ಉದಾಹರಣೆಗೆ ಮನುಷ್ಯ, ಶಾಲೆ, ಊರು ಇತ್ಯಾದಿ. ಅಗುಣವಾಚಕ ಪದಗಳಂದ್ರೆ ಅಗುಣವಾಚಕ ಪದ ವಸ್ತುವನ್ನ ಅಥವಾ ಗುಣವನ್ನ ಪ್ರತ್ಯೇಕವಾಗಿ ಸೂಚಿಸುವಂತದ್ದಿರಬೇಕು. ಅಂದ್ರೆ ವಸ್ತು ಅಥವಾ ಗುಣವನ್ನ ಒಟ್ಟಿಗೆ ಸೂಚಿಸದೆ ಬೇರೆಯಾಗಿ ಸೂಚಿಸುವಂತದ್ದಾಗಿರ್ಬೇಕು. ಉದಾಹರಣೆಗೆ ಧಾರವಾಡ, ರಾಮ, ಬಿಳಿ ಇತ್ಯಾದಿಯನ್ನ ನಾವಿಲ್ಲಿ ಅಗುಣವಾಚಕ ಪದಗಳಂತೇಳಿ ಕರಿತೀವಿ. ಇದಿಷ್ಟು ಪದಗಳ ವರ್ಗೀಕರಣ ಅಂತೇಳಿ ಕರಿತೇವೆ. ಪದಗಳ ವರ್ಗೀಕರಣದಲ್ಲಿ ಮುಖ್ಯವಾಗಿ 7 ವಿಧಗಳು. ಆ 7 ವಿಧಗಳಲ್ಲಿ ಮೊದಲನೇದು ಸರಳ ಮತ್ತು ಸಂಕೀರ್ಣ ಪದಗಳು, ಎರಡನೇದು ವಿಶಿಷ್ಟ ಮತ್ತು ಸಾಮಾನ್ಯ ಪದಗಳು, ಮೂರನೇದು ವ್ಯಷ್ಟಿ ಮತ್ತು ಸಮಷ್ಟಿ ಪದಗಳು, ನಾಲ್ಕನೇದು ವಸ್ತುವಾಚಕ ಮತ್ತು ಭಾವವಾಚಕ ಪದಗಳು, ಹಾಗೆ ನೆಕ್ಸ್ಟ್ ಒಂದು ಭಾವಾತ್ಮಕ, ನಿಷೇಧಾತ್ಮಕ, ಅಭಾವಾತ್ಮಕ ಪದಗಳು, ಹಾಗೆ ಆರನೇದು ನಿರಪೇಕ್ಷ ಮತ್ತು ಸಾಪೇಕ್ಷ ಪದಗಳು, ಏಳನೇದು ಸಗುಣವಾಚಕ ಮತ್ತು ಅಗುಣವಾಚಕ ಪದಗಳು. ಇವುಗಳನ್ನು ನಾವು ಪದಗಳ ವರ್ಗೀಕರಣ ಅಂತೇಳಿ ಕರಿತೇವೆ. ಇದನ್ನು ನಿಮಗೆ 10 ಅಂಕಗಳಿಗೂ ಕೂಡ ಕೇಳ್ತಾರೆ. ಇದಿಷ್ಟು ಈ ಒಂದು 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪದಗಳ ವರ್ಗೀಕರಣ.